बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशुभिप्लावयन्माम् आविर्भूयादनगमहिमा मानसे वागधीशः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಮಹಾಭಾರತದ ಆದಿಪರ್ವದ 2ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿನ್ನೆ ನಾವು ಕೇಳಿದಂತೆ ಪ್ರಾರಂಭದಲ್ಲಿ ಸುರಮೆ ಎಂಬಂತಹ ನಾಯಿಯ ಮರಿಯ ಕಥೆಯ ಜೊತೆಗೆ ಪ್ರಾರಂಭವಾದಂತಹ ಮಹಾಭಾರತ, ನಂತರ ಗುರು ಶಿಷ್ಯರ ನಡುವಿನ ಭಕ್ತಿ ಯಾವ ರೀತಿಯಾಗಿರಬೇಕು, ಶಿಷ್ಯ ಯಾವ ರೀತಿಯಾಗಿ ಗುರುಗಳು ಏನು ಹೇಳಿದರೂ ಕೂಡ ತನಗೆ ಅದರಿಂದ ಎಷ್ಟು ಕಷ್ಟವಾದರೂ ಕೂಡ ಅದು ಗುರುಗಳ ಸೇವೆ, ಗುರುಗಳ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಸೇವೆ ಅಂತ ಭಾವಿಸಿ ಆ ಕಾರ್ಯಗಳನ್ನು ಮಾಡಬೇಕು. ಮಾಡಿದಾಗ ಆ ಗುರುಗಳು ಯಾವ ರೀತಿಯಾಗಿ ನಮಗೆ ಪ್ರತಿಯಾಗಿ ಅನುಗ್ರಹ ಮಾಡ್ತಾರೆ ಅಂತ. ಯಾಕೆಂದರೆ 16 ವರ್ಷಗಳ ಕಾಲ ಕಷ್ಟಪಟ್ಟು ಅಧ್ಯಯನ ಮಾಡಿದರೂ ಸಿಗದೇ ಇರುವಂತಹ ಪರಮಾತ್ಮನ ಕುರಿತಾದಂತಹ ಜ್ಞಾನ ಕೇವಲ ಆ ಧೌಮ್ಯರು ಗುರುಗಳು ತಲೆಯ ಮೇಲೆ ಕೈ ಇಟ್ಟು ನಿನಗೆ ಎಲ್ಲವೂ ಕೂಡ ಸಿದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡಿದ್ದಕ್ಕೆ ತತ್ಕ್ಷಣದಲ್ಲಿ ಆ ಆರುಣಿಗೆ ಮತ್ತು ಉಪಮನ್ಯುವಿಗೆ ಎಲ್ಲ ವಿಧವಾದಂತಹ ಶಾಸ್ತ್ರಗ್ರಂಥಗಳ ಜ್ಞಾನ ಒಂದು ಕ್ಷಣದಲ್ಲಿ ಬಂದು ಹೋಯಿತು. 16 ವರ್ಷಗಳ ಕಾಲ ಮಾಡದೇ ಹೋದರೂ ಬರುತ್ತೇನೋ ನಿಶ್ಚಯ ಇಲ್ಲ. ಅವರಿಗೆ ಯೋಗ್ಯತೆ ಇದ್ದರೆ ಬರುತ್ತಿಲ್ಲ ಅಂದರೆ ಇಲ್ಲ. ಆದರೆ ಇಲ್ಲಿ ಹಾಗಲ್ಲ. ಗುರುಗಳ ಹಸ್ತಸ್ಪರ್ಶದಿಂದ, ಅವರ ಅನುಗ್ರಹದಿಂದಾಗಿ ಎಲ್ಲವನ್ನೂ ಕೂಡ ಪಡೆದಂತಹ ಪ್ರಸಂಗವನ್ನು ನಾವು ಕಾಣ್ತೇವೆ. ಹಾಗಾಗಿ ನಮಗೆ ಎಷ್ಟೇ ಕಷ್ಟವಾದರೂ ಕೂಡ ಗುರುಗಳು ಹೇಳಿದ್ದನ್ನು ಆಜ್ಞಾ ಗುರುಣಾಂ ಹ್ಯವಿಚಾರಣೀಯ ಅಂತ ಪ್ರಸಿದ್ಧ ಮಾತು. ಗುರುಗಳ ಆಜ್ಞೆ ಅದನ್ನು ಯಾವುದೇ ರೀತಿ ವಿಚಾರ ಮಾಡದಂತೆ ಅವರು ಏನು ಹೇಳಿದ್ದಾರೋ ಅದನ್ನು ಭಕ್ತಿಯಿಂದ ಮಾಡಲೇಬೇಕು ಎಂಬುದು ನಮಗೆ ತಿಳಿಸುತ್ತೆ. ಅದನ್ನು ತಿಳಿಸುವಂತಹ 2 ಉಪಾಖ್ಯಾನಗಳನ್ನು ನಿನ್ನೆ ನೋಡಿದ್ದೀವಿ. ಮುಂದೆ 3ನೇ ಶಿಷ್ಯನ ಕಥೆ ಪ್ರಾರಂಭ ಆಗುತ್ತೆ. ಇದರಲ್ಲಿ ಆ ಗುರುಗಳಿಗೆ ಮತ್ತು ಶಿಷ್ಯನಿಗೆ ನಡೆದಂತಹ ಸಂವಾದ ತುಂಬ ಚಿಕ್ಕದು. ಆ ಧೌಮ್ಯ ಋಷಿಗಳ 3ನೇ ಶಿಷ್ಯ ಬೈದ ಅಂತ. ಹೆಸರು ವಿಚಿತ್ರವಾಗಿದೆ. ಕನ್ನಡದಲ್ಲಿ ಬೈದ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಅವಹೇಳನ ಮಾಡಿದ್ದು ಅಂತ. ಆದರೆ ಬೈದ ಅಂತ. ಬೈದ ಅವನು ಕೂಡ ಈ ಆರುಣಿಯಂತೆ ಉಪಮನ್ಯುವಿನಂತೆ ಒಳ್ಳೆಯ ಶ್ರೇಷ್ಠವಾದಂತಹ ಶಿಷ್ಯನಾಗಿದ್ದ. ಗುರುಗಳ ಹೇಳಿದಂತಹ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದ, ಚೆನ್ನಾಗಿ ಅಧ್ಯಯನವನ್ನು ಕೂಡ ಎಲ್ಲ ಮಾಡ್ತಾ ಇದ್ದ. ಹೀಗೆ ಅನೇಕ ವರ್ಷಗಳಾಯಿತು. ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳುವಂತೆ ಒಂದು ಗಟ್ಟಿಮುಟ್ಟಾದಂತಹ ಎತ್ತು ಎಷ್ಟು ಭಾರವನ್ನು ತನ್ನ ಹೆಗಲ ಮೇಲೆ ಹೊತ್ಕೊಳ್ಳುತ್ತೋ ಅಷ್ಟು ಭಾರವನ್ನು ಈ ಬೈದ ಒಬ್ಬನೇ ಹೊತ್ಕೊಳ್ತಾ ಇದ್ದ ಅಂತೆ. ಅಷ್ಟು ಗಟ್ಟಿಮುಟ್ಟಾಗಿದ್ದ. ಹಾಗಂತ ಬರೀ ಕೆಲಸ ಮಾಡ್ತಾ ಇದ್ದಿಲ್ಲ, ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡ್ತಾ ಇದ್ದ, ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದ. ಈಗ ಗುರುಕುಲಗಳಲ್ಲಿ ಕೆಲವೊಬ್ಬರು ಇರ್ತಾರೆ, ಕೆಲವರು ಬರೀ ಕೆಲಸ ಮಾಡ್ತಾ ಇರ್ತಾರೆ, ಮುಂದೆ ಅವರು ಕೆಲಸವನ್ನೇ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ವಿದ್ಯಾಭ್ಯಾಸ ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ಕೆಲವರು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾರೆ, ಸಮಗ್ರ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ, ಆದರೆ ಕೆಲಸದಲ್ಲಿ ಎಷ್ಟು ಪರಿಣಿತರಾಗಿರೋದಿಲ್ಲ. ಕೆಲಸ ಮಾಡೋದಲ್ಲಿ ಕೇವಲ ಪಾಠ ಪ್ರವಚನ ಅಧ್ಯಯನ ತಾವಾದರೆ ಇಷ್ಟ ಆಯಿತು ಅಂತ. ಆದರೆ ಈ ಬೈದ ಹಾಗಿರಲಿಲ್ಲ. ಗುರುಕುಲದ ಎಲ್ಲ ಕೆಲಸವನ್ನು ಕೂಡ ತಾನೇ ಮುಂದೆ ನಿಂತು ಮಾಡಿಸ್ತಾ ಇದ್ದ. ಅದೇ ರೀತಿ ಅಧ್ಯಯನ ಅಂತ ಬಂದರೆ ತಾನೇ ಮುಂದೆ ನಿಲ್ತಾ ಇದ್ದ. ಹೀಗೆ ಅಧ್ಯಯನದಲ್ಲಿ ಮತ್ತು ಗುರುಗಳ ಸೇವೆಯಲ್ಲಿ ಸದಾಕಾಲ ಮುಂದಿರ್ತಾ ಇದ್ದಂಥವನು ಈ ಬೈದ. ಅಧ್ಯಯನ ಎಲ್ಲ ಮುಗಿಯಿತು. ಅಧ್ಯಯನ ಮುಗಿದ ನಂತರ
ಗುರುಗಳು ಅವರು ಕೂಡ ಈ ಬೈದನಿಗೆ ತಲೆಯ ಮೇಲೆ ಕೈ ಇಟ್ಟು ನಿನಗೆ ಎಲ್ಲ ಶಾಸ್ತ್ರ ಗ್ರಂಥಗಳ ವಿಶೇಷವಾದಂತಹ ಜ್ಞಾನ ಬರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಆಯಿತು. ನಂತರ ಬೈದ ತನ್ನ ಮನೆಗೆ ಬರ್ತಾನೆ. ಗುರುಕುಲ ಅಧ್ಯಯನ ಎಲ್ಲ ಮುಗಿಯಿತು, ತನ್ನ ಮನೆಗೆ ಬರ್ತಾನೆ. ತನ್ನ ಮನೆಗೆ ಬಂದು ತಾನೂ ಕೂಡ ಅನೇಕ ಜನ ಶಿಷ್ಯರನ್ನು ಮನೆಯಲ್ಲಿ ಇಟ್ಟುಕೊಂಡು ಅವರಿಗೆ ಪಾಠ ಮಾಡ್ತಾ ಇರ್ತಾನೆ. ಯಾವ ರೀತಿಯಾಗಿ ಅವನ ಗುರುಗಳಾದಂತಹ ಧೌಮ್ಯರು ಪಾಠ ಮಾಡ್ತಾ ಇದ್ದರು, ಅದೇ ರೀತಿಯಾಗಿ ಇವನು ಕೂಡ ಪಾಠ ಮಾಡ್ತಾ ಇರ್ತಾನೆ. ಈ ಬೈದನಿಗೂ ಕೂಡ 10 ಜನ ಶಿಷ್ಯರಿರ್ತಾರೆ, ಅವರಿಗೆ ಚೆನ್ನಾಗಿ ಒಳ್ಳೆ ಪಾಠವನ್ನೆಲ್ಲ ಮಾಡ್ತಾ ಇರ್ತಾನೆ. ಆದರೆ ಒಂದು ದಿನ ಏನಾಗುತ್ತೆ, ಅವನಿಗೆ ಗುರುಕುಲದಲ್ಲಿ ಎಷ್ಟು ಕಷ್ಟಪಡಬೇಕು ಅಂತ ಅದರ ಅರಿವು ಇರುತ್ತೆ. ಯಾಕೆಂದರೆ ನಾವು ಹಿಂದೆ ಕೇಳಿದಂತೆ ಒಂದು ಎತ್ತು ಮಾಡುವಂತಹ ಸಮಗ್ರ ಕೆಲಸವನ್ನು ಇವನೊಬ್ಬನೇ ಮಾಡ್ತಾ ಇದ್ದ. ಹಾಗಾಗಿ ಗುರುಕುಲದಲ್ಲಿ ತುಂಬ ಕಷ್ಟಪಟ್ಟಿದ್ದ, ತುಂಬ ಕಷ್ಟಪಟ್ಟು ಅಧ್ಯಯನ ಮಾಡಿದ್ದ. ಅದಕ್ಕೆ ಅವನು ಆಲೋಚನೆ ಮಾಡ್ತಾನೆ, ನಾನು ಗುರುಕುಲದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೇನೋ ಆ ಕಷ್ಟ ಯಾರಿಗೆ ಬರಬಾರ್ದು, ನನ್ನ ಶಿಷ್ಯರಿಗೆ ಬರಬಾರ್ದು. ನನ್ನ ಶಿಷ್ಯರು ನನ್ನ ಗುರುಕುಲಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರ ಕೆಲಸ ಏನು, ಕೇವಲ ಅಧ್ಯಯನ ಮಾತ್ರ, ಅಧ್ಯಯನ ಬಿಟ್ಟು ಬೇರೆ ಯಾವ ಕೆಲಸವನ್ನು ಕೂಡ ಮಾಡಬಾರ್ದು ಅಂತ ತಾನು ಕಷ್ಟಪಟ್ಟಿದ್ದರ ಅನುಭವ ಅವನಿಗಿತ್ತು. ಹಾಗಾಗಿ ಅವನೇನು ಮಾಡಿದ, ತನ್ನ ಶಿಷ್ಯರಿಗೆ ಯಾವ ಕೆಲಸವನ್ನು ಕೂಡ ಹಚ್ಚದಂತೆ ಅವರು ಕೇವಲ ನಿರಂತರ ಬೆಳಗ್ಗಿನಿಂದ ರಾತ್ರಿ ತನಕ ಅಧ್ಯಯನ ಇದರಲ್ಲೇ ನಿರತರಾಗಿರಬೇಕು. ದನ ಮೇಯಿಸೋದು, ಬಟ್ಟೆ ಒಗೆಯೋದು, ಅದನ್ನು ಮಾಡೋದು ಇದನ್ನು ಮಾಡೋದು ಯಾವ ಕೆಲಸವೂ ಗುರುಗಳ ಅವನು ಶಿಷ್ಯರಿಗೆ ಹೇಳ್ತಾನೆ ಇರಲಿಲ್ಲ. ಪ್ರತಿಯೊಂದು ಕೆಲಸವನ್ನು ಕೂಡ ಬೇರೆಯವರಿಂದ ಮಾಡಿಸ್ತಾ ಇದ್ದ, ಶಿಷ್ಯರಿಗೆ ಸರ್ವತಾ ಹೇಳ್ತಾ ಇರಲಿಲ್ಲ. ಶಿಷ್ಯರು ಎಲ್ಲವನ್ನೂ ಕೂಡ ಬಿಟ್ಟು, ತನ್ನ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಪ್ರಧಾನ ಕಾರಣ ಜ್ಞಾನ ಪಡಿಬೇಕು ಅಂತ. ಹಾಗಾಗಿ ಅವರಿಗೆ ಜ್ಞಾನವನ್ನು ಮಾತ್ರ ಕೊಡುವುದು ನನ್ನ ಉದ್ದೇಶ ಅಂತ ಆ ರೀತಿಯಾಗಿ ಅವನು ಜ್ಞಾನವನ್ನು ಕೊಡ್ತಾ ಇದ್ದ ಅಂತೆ. ಈ ಬೈದ ಎಂಬಂತಹ ಈ ಋಷಿಗೆ ಒಬ್ಬ ಶಿಷ್ಯ ಇದ್ದ. ಅವನ ಹೆಸರು ಉದಂಕ ಅಂತ ಒಬ್ಬ ಶಿಷ್ಯ ಇದ್ದ. ಆ ಉದಂಕನಿಗೆ ಗುರುಕುಲದಲ್ಲಿ ಸುಮಾರು 15 ವರ್ಷಗಳ ಕಾಲ ನಿರಂತರ ವಿದ್ಯಾಭ್ಯಾಸ ಆಯಿತು. ವಿದ್ಯಾಭ್ಯಾಸ ಆದ ಮೇಲೆ ತನ್ನ ಮನೆಗೆ ವಾಪಸ್ ಹೋಗಬೇಕು. ಯಾರು, ಉದಂಕ. ಸಾಮಾನ್ಯ ಪದ್ಧತಿಯಂತೆ ಗುರುಗಳಿಗೆ ಏನಾದರೂ ಕೂಡ ಗುರುದಕ್ಷಿಣೆ ಅಂತ ಇಷ್ಟು ವರ್ಷಗಳ ಅಧ್ಯಯನಕ್ಕೆ ಪ್ರತಿಫಲವಾಗಿ ಗುರುದಕ್ಷಿಣೆ ಅಂತ ಸಮರ್ಪಣೆ ಮಾಡಿ ಹೋಗಬೇಕು ಅಂತ ಪದ್ಧತಿ. ಆವಾಗ ಉದಂಕ ಕೇಳ್ತಾನೆ ಅಂತೆ ಬೈದರ ಹತ್ರ ಬಂದು, ಗುರುಗಳೇ, ಇಷ್ಟು ವರ್ಷಗಳ ಕಾಲ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ನಿಮ್ಮ ಮಗನಿಗಿಂತ ಹೆಚ್ಚು ಪ್ರೀತಿ ನೋಡಿಕೊಂಡಿದ್ದೀರಿ, ದೊಡ್ಡ ಬ್ರಹ್ಮಶಾಸ್ತ್ರವನ್ನು ಬ್ರಹ್ಮವಿದ್ಯೆಯನ್ನು ನನಗೆ ಉಪದೇಶ ಮಾಡಿದ್ದೀರಿ. ಹಾಗಾಗಿ ನಾನು ನಿಮಗೆ ಪ್ರತಿಯಾಗಿ ಏನಾದರೂ ಒಂದು ಗುರುದಕ್ಷಿಣೆಯನ್ನು ಕೊಡಬೇಕು, ಏನು ಕೊಡಬೇಕೋ ಕೇಳಿ ಎಂಬುದಾಗಿ ಹೇಳ್ತಾನೆ. ಆವಾಗ ಬೈದರು ಹೇಳ್ತಾರೆ, ನನಗೆ ಯಾವ ಗುರುದಕ್ಷಿಣೆಯೂ ಬೇಡ, ನೀನು ಮುಂದೆ ಮನೆಗೆ ಹೋಗಿ ಮದುವೆಯಾಗಿ ನೀನು ಕೂಡ ಇಂಥ ಒಂದು ಗುರುಕುಲವನ್ನು ತೆಗೆದು ಅಲ್ಲಿ ನಿರಂತರವಾಗಿ ಪಾಠ ಪ್ರವಚನ ಮಾಡ್ತಾ ಇರೋ ಅದೇ ಗುರುದಕ್ಷಿಣೆ ಅಂತ. ಸರಿ ಗುರುಗಳೇ, ಅದನ್ನು ಮಾಡ್ತೀರಿ, ಅದನ್ನು ಪ್ರಶ್ನೆಯೇ ಇಲ್ಲ. ಆದರೂ ಕೂಡ ನಿಮಗೇನಾದರೂ ಒಂದು ಗುರುದಕ್ಷಿಣೆ ಕೊಡಬೇಕು ಅಂತ ತುಂಬ ಸಲ ಕೇಳ್ತಾನೆ. ಎಷ್ಟು ಹೇಳಿದರೂ ಕೂಡ ಬೈದರು ಹೇಳ್ತಾರೆ, ನನಗೆ ಯಾವ ಗುರುದಕ್ಷಿಣೆಯೂ ಬೇಡ, ನೀನು ಪಾಠ ಪ್ರವಚನ ಮಾಡಿಕೊಂಡಿರೋ ಸಾಕು ಅಂತ. ಕೊನೆಗೆ ತುಂಬ ಒತ್ತಾಯ ಮಾಡಿದಾಗ ಬೈದರು ಹೇಳ್ತಾರೆ, ಸರಿ, ನನಗೇನೂ ಬೇಡ, ನನ್ನ ಹೆಂಡತಿ ಇದ್ದಾಳೆ, ಅವಳು ನಿನ್ನನ್ನು ಇಷ್ಟು ವರ್ಷಗಳ ಕಾಲ ತಾಯಿಯಂತೆ ಪ್ರೀತಿಯಿಂದ ನೋಡ್ಕೊಂಡಿದ್ದಾಳೆ, ಹಾಗಾಗಿ ಅವಳಿಗೇನಾದರೂ ಬೇಕಾ ಅಂತ ಕೇಳು, ಅವಳು ಕೇಳಿದ್ರೆ ಅವಳಿಗೆ ಕೊಡು ಅಂತ ಹೇಳ್ತಾರೆ ಅಂತೆ. ಸರಿ ಅಂತ ಉದಂಕ ಆ ಗುರುಗಳ ಪತ್ನಿ ಹತ್ತಿರ, ಹೆಂಡತಿ ಹತ್ತಿರ ಹೋಗ್ತಾನೆ, ಕೇಳ್ತಾನೆ. ಹೀಗೆ ಗುರುಗಳ ಹತ್ರ ಕೇಳಿದೆ, ಅವ್ರು ಏನು ಬೇಡ ಅಂತ ಹೇಳಿದರು, ನೀವಾದರೂ ಏನಾದರೂ ಕೇಳಿ ಅಂತ. ಸರಿ ಅಂತ ಆ ಗುರುಗಳ ಹೆಂಡತಿ ಹೇಳ್ತಾಳೆ, ಇಲ್ಲಿಯೇ ರಾಜ್ಯದಲ್ಲಿ, ಪಕ್ಕದ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದಾನೆ, ಅವನ ಹೆಸರು ಪೌಷ್ಯ ಅಂತ ರಾಜ ಇದ್ದಾನೆ. ಅವನ ಹೆಂಡತಿ ಇದ್ದಾಳೆ. ಅವನ ಹೆಂಡತಿಯ ಹತ್ತಿರ 2 ಕರ್ಣಕುಂಡಲ ಎರಡು ಬೆಂಡೋಲಿ ಇದ್ದಾವೆ. ಅವು ನೋಡಲಿಕ್ಕೆ ತುಂಬ ಚಂದವಾಗಿದ್ದಾವೆ. ಜಗತ್ತಿನಲ್ಲಿ ಯಾವ ಹೆಂಗಸಿನ ಹತ್ತಿರಕ್ಕೂ ಇರದೇ ಇರುವಂತಹ ಕರ್ಣಕುಂಡಲ, ಬೆಂಡೋಲಿ, ಕಿವಿಯ ಆಭರಣ ಅದು ಯಾರ ಹತ್ರ ಇದೆ? ಆ ಪೌಷ್ಯರಾಜನ ಹೆಂಡತಿಯ ಹತ್ರ ಇದೆ. ಹಾಗಾಗಿ ನೀನು ಅದನ್ನು ನನಗೆ ತಂದು ಕೊಡಬೇಕು. ಯಾವಾಗ? ಇವತ್ತಿಂದ 4ನೇ ದಿನ, ಅಂದರೆ ಇವತ್ತು ಬಿಟ್ಟು 4ನೇ ದಿವಸ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ನಾನು ಆ ಬೆಂಡೋಲಿಯನ್ನು ಧರಿಸಿಕೊಂಡು ಎಲ್ಲರಿಗೂ ತೋರಿಸುವಂತೆ ಓಡಾಡಬೇಕು ಅಂತ ಹೇಳ್ತಾಳೆ.
ಎಲ್ಲರಿಗೂ ಕೂಡ ನೋಡುವಂತೆ, ಎಲ್ಲರೂ ಕೂಡ ನನ್ನನ್ನು ನೋಡಿ ಅಸೂಯೆ ಪಡುವಂತೆ ಅದನ್ನು ಓಡಾಡಬೇಕು, ಅದನ್ನು ಚೆನ್ನಾಗಿ ಸೌಂಡ್ ಮಾಡ್ತಾ ಓಡಾಡಬೇಕು, ಪ್ರತಿಯೊಬ್ಬರೂ ಕೂಡ ನನ್ನನ್ನು ನೋಡಿ ಆಶ್ಚರ್ಯಪಡಬೇಕು. ಅಂತಹ ಕಿವಿಯ ಆಭರಣವನ್ನು ನೀನು ನನಗೆ 4 ದಿವಸಗಳ ಒಳಗಡೆ ತಂದು ಕೊಡಬೇಕು ಅಂತ ಒಂದು ಸಹಜವಾದಂತಹ ಹೆಣ್ಣಿನ ಆಸೆಯನ್ನು ಹೇಳಿಕೊಳ್ತಾಳೆ. ಬೈದರ ಹೆಂಡತಿ ಉದಂಕನ ಹತ್ತಿರ. ಉದಂಕ ಹಾಗೇ ಆಗಲಿ ಅಂತ ತರಲಿಕ್ಕೆ ಅಂತ ಪೌಷ್ಯರಾಜನ ಅರಮನೆಗೆ ಹೊರಡಬೇಕಾದ್ರೆ ಒಂದು ಮಧ್ಯದಲ್ಲಿ ದೊಡ್ಡ ಎತ್ತು ನಿಂತಿರುತ್ತೆ, ಋಷಭ ಎತ್ತು ನಿಂತಿರುತ್ತೆ. ಆ ಎತ್ತಿನ ಮೇಲೆ ಒಬ್ಬ ವ್ಯಕ್ತಿ ಕೂತ್ಕೊಂಡಿರ್ತಾನೆ. ದೊಡ್ಡ ಎತ್ತು, ಲೋಕದಲ್ಲಿ ಅಂಥ ಎತ್ತು ಇರಲಿಕ್ಕೆ ಸಾಧ್ಯನೇ ಇಲ್ಲ. 7-8 ಅಡಿ ಎತ್ತರದ ದೊಡ್ಡ ಎತ್ತು, ಅದರ ಮೇಲೆ ಅಷ್ಟೇ ವಿಚಿತ್ರವಾದಂತಹ ಒಬ್ಬ ಗಂಡಸು ಕೂತಿರ್ತಾನೆ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ಎತ್ತಿನ ಮೇಲೆ ಕೂತಿರುವಂತಹ ವ್ಯಕ್ತಿ, ಉದಂಕ, ನೀನು ಏನೋ ಒಂದು ದೊಡ್ಡ ಕಾರ್ಯ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀಯ, ನೀನು ಆ ಕಾರ್ಯ ಮಾಡಬೇಕು, ಆ ಕಾರ್ಯ ಸಫಲ ಆಗಬೇಕು ಅಂತ ಹೇಳಿದ್ರೆ ನಾನು ಒಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡಬೇಕು ಅಂತ. ಉದಂಕನಿಗೆ ಖುಷಿಯಾಗುತ್ತೆ. ಅವನೇನು ಕಾರ್ಯ ಹೇಳ್ತಾನೆ ಮಾಡ್ತೀನಿ ಅಂತ, ಏನು ಮಾಡಬೇಕು ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಎತ್ತಿನ ಮೇಲೆ ಕುಳಿತಿರುವಂತಹ ವ್ಯಕ್ತಿ, ನಿನ್ನ ಕಾರ್ಯ ಆಗಬೇಕು ಅಂತ ಹೇಳಿದರೆ ಈ ಎತ್ತಿನ ಸೆಗಣಿಯನ್ನು ಮತ್ತು ಗೋಮೂತ್ರ ನೀನು ಕುಡಿಬೇಕು, ತಿನ್ನಬೇಕು ಅಂತ ಹೇಳ್ತಾನೆ. ಅವನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಯಾರಾದರೂ ಗೋಮೂತ್ರ ಗೋಮಯವನ್ನು ಸುಮ್ಮನೆ ಪಂಚಗವ್ಯ ಅಂತ ಸ್ವಲ್ಪ ಸೇರಿಸಿ ಕುಡಿತಾರೆ ಅಷ್ಟೇ. ನೀನು ನೋಡಿ ಅದರ ಆಹಾರ ಥರ ತಿನ್ನು ಅಂತ ಹೇಳ್ತಾ ಇದ್ದರೆ ಸಾಧ್ಯನೇ ಇಲ್ಲ ಅಂತ. ಯಾರಾದರೂ ತಿಂತಾರ, ತಲೆಗೆ ಬುದ್ಧಿ ಇಲ್ಲದೆ ಸೆಗಣಿ ತಿಂತಾರೆ ಅಷ್ಟೇ, ಸೆಗಣಿನ ಯಾರು ತಿನ್ನೋದಿಲ್ಲ, ನಾ ತಿನ್ನೋದಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ಆ ವ್ಯಕ್ತಿ ಹೇಳ್ತಾನೆ, ನೋಡು, ವಿಚಾರ ಮಾಡು, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿನ್ನ ಕಾರ್ಯ ಆಗಬೇಕು ಅಂಥೇಳಿ ತಿಂದರೆ ಮಾತ್ರ ನಿನ್ನ ಕಾರ್ಯ ಆಗುತ್ತೆ. ನೀನು ಈ ಸೆಗಣಿಯನ್ನು, ಗೋಮೂತ್ರವನ್ನು ಮತ್ತು ಗೋಮಯವನ್ನು ತಿನ್ನದೇ ಹೋದರೆ, ಕುಡಿಯದೇ ಹೋದರೆ ನಿನ್ನ ಕಾರ್ಯ ಆಗೋದೇ ಇಲ್ಲ ಅಂತ. ಇವನಿಗೆ ಚಿಂತೆ ಪ್ರಾರಂಭ ಆಗುತ್ತೆ. ಸೆಗಣಿ ತಿನ್ನೋದಂದರೆ ಏನು? ತಿಂದೇ ಹೋದರೆ ಕಾರ್ಯ ಆಗೋದಿಲ್ಲ. ಆಗಿದ್ದಾಗಲಿ ಅಂತ ಗುರುಗಳ ಮೇಲಿನ ಭಕ್ತಿಯಿಂದ, ಗುರುಗಳ ಪತ್ನಿಯ ಮೇಲಿನ ಭಕ್ತಿಯಿಂದ ತಾನೇ ಮಾಡ್ತಾನೆ, ಆ ಗೋಮೂತ್ರವನ್ನು ಮತ್ತು ಗೋಮಯವನ್ನು ತಾನು ತಿಂದು ಬಿಡ್ತಾನೆ. ಗೋಮೂತ್ರ ಗೋಮಯ ಎಲ್ಲವನ್ನು ಕೂಡ ಸ್ವೀಕಾರ ಮಾಡಿ ಆ ಪೌಷ್ಯರಾಜನ ಅರಮನೆಗೆ ಹೋಗ್ತಾನೆ. ಪೌಷ್ಯರಾಜ, ಹೀಗೆ ನಾನು ಬೈಂದ ಎಂಬಂತಹ ಋಷಿಗಳ ಶಿಷ್ಯ ಉದಂಕ ಅಂತ, ನಮ್ಮ ಗುರುಗಳ ಹೆಂಡತಿಗೆ ನಿನ್ನ ಹೆಂಡತಿಯ ಕಿವಿಯ ಆಭರಣ ಬೇಕಾಗಿದೆ, ಅದನ್ನು ಕೊಟ್ಟು ಬಿಡು ದಯವಿಟ್ಟು ಅಂತ ಪ್ರಾರ್ಥನೆ ಮಾಡ್ತಾನೆ. ಆವಾಗ ರಾಜ ಹೇಳ್ತಾನೆ, ಇದರಲ್ಲಿ ನನ್ನ ಯಾವ ವ್ಯಾಪಾರವೂ ಇಲ್ಲ, ವ್ಯವಹಾರವೂ ಇಲ್ಲ. ಕಿವಿಯ ಆಭರಣ ಯಾರದ್ದು? ನನ್ನ ಹೆಂಡತಿಯದ್ದು. ಅವಳು ಕೊಟ್ಟರೆ ಆರಾಮವಾಗಿ ಸ್ವೀಕಾರ ಮಾಡಿ, ನನ್ನದೇನು ಚಕಾರನೂ ಕೂಡ ಇಲ್ಲ, ನೀವು ಡೈರೆಕ್ಟಾಗಿ ಅವಳ ಹತ್ರನೇ ಹೋಗಿ ಕೇಳಿ ಅಂತ. ಸರಿ ಅಂತ ಉದಂಕ ನೇರವಾಗಿ ರಾಣಿ ಎಲ್ಲಿರ್ತಾಳೋ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಎಷ್ಟು ಹುಡುಕಿದರೂ ಕೂಡ ರಾಣಿ ಕಾಣಿಸೋದೇ ಇಲ್ಲ. ಅಲ್ಲಿ ಹುಡುಕ್ತಾನೆ, ಇಲ್ಲಿ ಹುಡುಕ್ತಾನೆ, ಎಲ್ಲ ಕಡೆ ಹುಡುಕ್ತಾನೆ, ಇಡೀ ಅರಮನೆ ಹುಡುಕಾಡಿದರೂ ಕೂಡ ರಾಣಿ ಕಾಣಿಸೋದೇ ಇಲ್ಲ ಅವನಿಗೆ. ಆವಾಗ ರಾಜನ ಹತ್ರ ಬಂದು ಹೇಳ್ತಾನೆ, ರಾಜ, ನಿನಗೆ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕೊಡಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡು. ಈ ರೀತಿಯಾಗಿ ರಾಣಿ ಎಲ್ಲಿದ್ದಾಳೆ, ರಾಣಿ ಹತ್ರ ಹೋಗಿ ಕೇಳು ಅಂತ ಸುಳ್ಳು ಹೇಳಬೇಡ. ಯಾಕೆಂದರೆ ರಾಣಿ ಅರಮನೆಯಲ್ಲೇ ಇಲ್ಲ, ಅವಳು ಬೇರೆ ಎಲ್ಲ ಊರಿಗೆ ಹೋಗಿಬಿಟ್ಟಿದ್ದಾಳೆ. ನಾನು ಎಷ್ಟು ಹುಡುಕಿದೆ, ಯಾರು ಕೂಡ ಸಿಗಲೇ ಇಲ್ಲ, ಹಾಗಾಗಿ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳು, ನಾನು ಹಾಗೆ ವಾಪಸ್ ಹೋಗ್ತೇನೆ ಅಂತ. ಆವಾಗ ಪೌಷ್ಯ ಹೇಳ್ತಾನೆ, ಇಲ್ಲ, ನನ್ನ ರಾಣಿ, ನನ್ನ ಹೆಂಡತಿ ಅರಮನೆಯ ಅಂತಃಪುರದಲ್ಲಿಯೇ ಇದ್ದಾಳೆ. ಆದರೆ ಅವಳು ಕಣ್ಣಿಗೆ ಕಾಣಿಸಬೇಕು ಅಂದರೆ ಒಂದು ವಿಶೇಷ ವ್ರತ ಇದೆ. ಏನು ಅಂದರೆ, ನನ್ನ ಹೆಂಡತಿ ಮಹಾಪತಿವ್ರತೆ, ಅತ್ಯಂತ ಪರಿಶುದ್ಧಳಾದಂತಹ ಹೆಂಗಸು. ಅಂತಹ ಅತ್ಯಂತ ಪರಿಶುದ್ಧಳಾದಂತಹ ಹೆಂಗಸು ಅಪವಿತ್ರರಾದಂಥವರ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ಅಂದರೆ ಯಾರು ಶುದ್ಧವಾಗಿ ಇರ್ತಾರೋ ಅವರ ಕಣ್ಣಿಗೆ ಮಾತ್ರ ನನ್ನ ಹೆಂಡತಿ ಕಾಣಿಸ್ತಾಳೆ. ನಿನಗೇನೋ ಮಡಿಯಲ್ಲಿ ವ್ಯತ್ಯಾಸ ಆಗಿದೆ, ಹಾಗಾಗಿ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ. ಆವಾಗ ನನಗೇನಾಗಿದೆ, ಬ್ರಹ್ಮಚಾರಿ ಸದಾ ಮಡಿ ಅಂತ ಹೇಳ್ತಾರೆ, ನಾನು ದೊಡ್ಡ ಜ್ಞಾನಿಯಾಗಿದ್ದೇನೆ, ನಾನೇನು ಕೂಡ ಮೇಲಿಗೆ ಆಗೋಂಥ ಕೆಲಸ ಮಾಡೇ ಇಲ್ಲಲ್ಲ ಅಂತ ಆಲೋಚನೆ ಮಾಡ್ತಾನೆ. ಆವಾಗ ನೆನಪಾಗುತ್ತೆ ಅಂತೆ ಅವನಿಗೆ, ನಾನು ದಾರಿಯಲ್ಲಿ ಬರಬೇಕಾದರೆ ಆ ವ್ಯಕ್ತಿ ನನಗೆ ಸೆಗಣಿಯನ್ನು ಮತ್ತು ಗೋಮೂತ್ರವನ್ನು ತಿನ್ನು ಅಂತ ಹೇಳಿದ. ನಾನು ತಿಂದೆ, ಆದರೆ ತಿಂದ ಮೇಲೆ ನಾನೇನು ಮಾಡಲಿಲ್ಲ, ಕೈಕಾಲು ತೊಳೆಯಲಿಲ್ಲ ಮತ್ತು ಆಚಮನ ಮಾಡಲಿಲ್ಲ. ಓಹೋ, ನಾನು ಅಶುಚಿಯಾಗಲಿಕ್ಕೆ, ನನಗೆ ರಾಣಿ ಕಾಣಿಸದೇ ಇರೋದಕ್ಕೆ ಇದೇ ಕಾರಣ ಇರಬಹುದು ಅಂತ ತಾನು ನೇರವಾಗಿ ಶುಭ್ರವಾಗಿ ಕೈಕಾಲನ್ನು ತೊಳೆದುಕೊಂಡು ಆಚಮನ ಮಾಡ್ತಾನೆ.
ಆಚಮನ ಮಾಡಿದ ತಕ್ಷಣವೇ ರಾಣಿ ಕಾಣಿಸ್ಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಅಂದರೆ ಊಟ ಆದ ಮೇಲೆ ನಾವೇ ಮಾಡ್ತೇವೆ, ಸಾಮಾನ್ಯ ಕೈ ತೊಳ್ಕೊಂಡು ಹೋಗ್ಬಿಡ್ತೇವೆ ಅಷ್ಟೇ. ಕೆಲವೊಬ್ಬರು ಇರ್ತಾರೆ ಕಾಲು ತೊಳಿತಾರೆ, ಆದರೆ ಆಚಮನ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಡೋದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ಆಚಮನ ಯಾಕೆ ಮಾಡೋದು ಅಂತ 2 ಸಲ ತೀರ್ಥ ತೊಗೊಂಡ್ಬಿಡ್ತಾರೆ. 1 ಸಲ ತೀರ್ಥ ಊಟ ಆದ್ಮೇಲೆ ತೊಗೊಳಿಕ್ಕೆ, ಇನ್ನೊಂದು ಸಲ ತೀರ್ಥ ಆಚಮನದ ಪ್ರತಿಯಾಗಿ ಅಂತ. ಅದು ಯಾವಾಗ ಸಪೋಸ್ ಆಚಮನ ಮಾಡೋದೇನೋ ಮರ್ತೋಯಿತು ಅಥವಾ ಅನಿವಾರ್ಯ ಏನೋ ಆಯಿತು ಅಂತ ಹೇಳಿದ್ರೆ 2 ಸಲ ತೀರ್ಥ ಅಂತ. ಅದು ಸುಮ್ಮನೆ ಒಂದು ಬೇರೆ ಉಪಾಯ ಅಷ್ಟೇ. ಆದರೆ ಪ್ರಧಾನವಾಗಿ ಆಚಮನವನ್ನೇ ಮಾಡಬೇಕು ಶುದ್ಧಿಗೋಸ್ಕರ. ಹಾಗಾಗಿ ನಾವು ಈ ಚರಿತ್ರೆಯಿಂದ ತಿಳಿದುಕೊಳ್ಳಬೇಕಾದ ಒಂದು ವಿಚಾರ ಏನು ಅಂತ ಹೇಳಿದರೆ, ನಾವು ಊಟ ಆದ ಮೇಲೆ ಏನೇ ತಿಂದ ಮೇಲೆ ಕೈಯನ್ನು ತೊಳೆಯೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ 2 ಕಾಲನ್ನು ತೊಳೆಯಬೇಕು. ಅಷ್ಟೇ ಪ್ರಧಾನವಾಗಿ ತಿಂದ ಮೇಲೆ ಆಚಮನವನ್ನು ಮಾಡಬೇಕು. ಆ ರೀತಿಯಾಗಿ ಮಾಡಿದಾಗ ಮಾತ್ರ ನಮಗೆ ಸಂಪೂರ್ಣವಾದಂಥ ಶುದ್ಧಿ ಎಂಬುದು ಆಗುತ್ತೆ. ಇಲ್ಲದೆ ಹೋದರೆ ನಾವು ಅಶುಚಿ ಆಗ್ತೇವೆ, ಮೇಲಿಗೆ ಆಗ್ತೇವೆ ಎಂಬಂತಹ ವಿಚಾರವನ್ನು ಈ ಒಂದು ಕಥೆ ತಿಳಿಸ್ತಾ ಇದೆ. ಇಷ್ಟ ಆಯಿತು. ಉದಂಕ ಹೋದ, ಕೈಕಾಲು ತೊಳ್ಕೊಂಡ, ಆಚಮನ ಮಾಡಿದ ತಕ್ಷಣ ರಾಣಿ ಅವನಿಗೆ ಕಾಣಿಸ್ಲಿಕ್ಕೆ ಶುರು ಮಾಡಿದಳು. ರಾಣಿ ಹತ್ರ ಹೇಳ್ತಾನೆ, ಹೀಗೆ ನಮ್ಮ ಗುರುಗಳ ಪತ್ನಿಗೆ ನಿನ್ನ ಕಿವಿಯಲ್ಲಿರುವಂತಹ ಆಭರಣ ಬೇಕು ಅಂತ. ರಾಣಿ ಒಂದು ಕೂಡ ಚಕಾರ ಎತ್ತೋದಿಲ್ಲ. ಹೌದಾ, ನಾನು ಕೊಡ್ತೇನೆ ಅಂತ ಅತ್ಯಂತ ಖುಷಿಯಾಗಿ ಕೊಡ್ತಾಳೆ ಅಂತೆ. ಖುಷಿಯಾಗಿ ಕೊಡ್ತಾಳೆ. ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾಳೆ ಅಂತೆ. ಏನು ಅಂದರೆ, ನೀನು ತೆಗೆದುಕೊಂಡು ಹೋಗ್ತಾ ಇದ್ದೀಯಾ ಸರಿ, ಆದರೆ ತಕ್ಷಕನಿಗೆ, ಸರ್ಪಗಳ ರಾಜನಾದಂತಹ ಸರ್ಪಶ್ರೇಷ್ಠನಾದ ತಕ್ಷಕನಿಗೆ ಈ ಕರ್ಣಕುಂಡಲದ ಮೇಲೆ ಆಸೆ ಇದೆ. ಯಾಕೆ? ಸರ್ಪಗಳಿಗೆ ವಿಶೇಷ ಅಂತ ಹೇಳಿದ್ರೆ, ಸರ್ಪಗಳು ಒಂದೇ ಕಿವಿಗೆ ಆಭರಣ ಹಾಕ್ಕೊಂಡಿರ್ತವೆ. ನಾವು ಶೇಷದೇವರನ್ನು ಅವರ ಸ್ವರೂಪವನ್ನು ನೋಡಬೇಕಾದ್ರೆ ಶೇಷದೇವರು ಒಂದೇ ಕಿವಿಗೆ ಕರ್ಣಕುಂಡಲನ್ನು ಹಾಕ್ಕೊಂಡಿರ್ತಾರೆ. ಅದು ಸರ್ಪಗಳ ವೈಶಿಷ್ಟ್ಯ. ಹಾಗಾಗಿ ತಕ್ಷಕನಿಗೆ ಈ ಕರ್ಣಕುಂಡಲದ ಮೇಲೆ ಆಸೆ ಇದೆ. ಹಾಗಾಗಿ ನೀವು ತೆಗೆದುಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗೆದುಕೊಂಡು ಹೋಗು, ತಕ್ಷಕ ಬಂದರೆ ಕಷ್ಟ ಅಂತ ರಾಜನ ಹೆಂಡತಿ ಹೇಳ್ತಾಳೆ. ಹೌದಾ ಸರಿ ಅಂತ ನಾನು ಹಾಗೆ ಆಗಲಿ ತೆಗೆದುಕೊಂಡು ಹೋಗ್ತೇನೆ, ಹುಷಾರಾಗಿ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಆವಾಗ ರಾಣಿ ತಾನು ಭಕ್ತಿಯಿಂದಾಗಿ ಆ ಉದಂಕನಿಗೆ, ಮನೆಗೆ ಬಂದಂತಹ ಬ್ರಾಹ್ಮಣರಿಗೆ ಅದನ್ನು ಕೊಡ್ತಾಳೆ. ಕೊನೆಗೆ ಕೊಟ್ಟ ಮೇಲೆ ರಾಜ ಬರ್ತಾನೆ. ರಾಜನಿಗೂ ತುಂಬ ಖುಷಿಯಾಗುತ್ತೆ. ವಾಸ್ತವಿಕವಾಗಿ ನೋಡಿದರೆ ಋಷಿಗಳಾದಂಥವರು, ಬ್ರಾಹ್ಮಣರಾದಂಥವರು ತ್ಯಾಗಿಗಳಾಗಿರಬೇಕು, ರಾಜರು ವೈಭೋಗವನ್ನು ಮಾಡೋಂಥವರಾಗಿರ್ತಾರೆ. ಈ ಕಥೆಯಲ್ಲಿ ಉಲ್ಟಾ ಆಗಿದೆ. ಋಷಿಗಳ ಪತ್ನಿಯಾದಂತಹ ಆ ಬೈದರ ಪತ್ನಿಯಾದಂತಹ ಆ ಋಷಿ ಹೆಂಡತಿಗೆ ರಾಣಿಯ ಕರ್ಣಕುಂಡದ ಮೇಲೆ ಆಸೆ ಜಾಸ್ತಿ. ರಾಣಿ ಒಂದೇ ಮಾತಿಗೆ ಇದು ನನ್ನದು, ನಾನು ಕೊಡೋದಿಲ್ಲ, ನಾನು ಈ ರಾಜ್ಯದ ಮಹಾರಾಣಿ ಅಂತ ಏನೂ ಹೇಳಲಿಲ್ಲ. ಬ್ರಾಹ್ಮಣರು ಬಂದು ಕೇಳ್ತಾ ಇದ್ದಾರೆ ಅಂತ ಭಕ್ತಿಯಿಂದಾಗಿ ಸಮರ್ಪಣೆ ಮಾಡ್ತಾಳೆ. ಹೀಗೆ ಸಮರ್ಪಣೆ ಮಾಡಿದಳು. ರಾಜ ಇನ್ನೊಂದು ಹೆಜ್ಜೆ ಮುಂದೆ ಹೋದ. ನಿನ್ನಂತಹ ಯೋಗ್ಯರಾದಂತಹ ಬ್ರಾಹ್ಮಣರು ನನ್ನ ಅರಮನೆಗೆ ಬರುವುದೇ ಕಷ್ಟ, ಬಂದಿದ್ದೀರಿ, ಬಂದು ಬೇಡಿದ್ದೀರಿ. ಹಾಗಾಗಿ ಬ್ರಾಹ್ಮಣರು ಜ್ಞಾನಿಗಳು ಯಾವಾಗ ಮನೆಗೆ ಬರ್ತಾರೋ ಆವತ್ತೇ ಶ್ರಾದ್ದವನ್ನು ಮಾಡಬಹುದು ಅಂತ ಶಾಸ್ತ್ರದಲ್ಲಿ ನಿರ್ಣಯ ಇದೆ. ಹಾಗಾಗಿ ನಾನೇ ಮಾಡ್ತೇನೆ, ಇವತ್ತು ನನ್ನ ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡ್ತೇನೆ, ದಯವಿಟ್ಟು ನೀವು ಶ್ರಾದ್ದವನ್ನು ಮುಗಿಸಿಕೊಂಡು ಹೋಗಬೇಕು ಅಂತ ರಾಜ ಹೇಳ್ತಾನೆ. ಆ ಪೌಷ್ಯರಾಜ ಮಹಾ ಸಾತ್ವಿಕ ರಾಜನಾಗಿದ್ದ. ಅವನ ಹೆಂಡತಿಯು ಕೂಡ ಅಷ್ಟೇ ಧರ್ಮಿಷ್ಠಳಾಗಿದ್ದಳು, ಎಲ್ಲ ಆಗಿದ್ದಳು. ಋಷಿಕುಮಾರ ಸರಿ ಹಾಗೆ ಆಗಲಿ, ಹೇಗೂ ಬಂದಿದ್ದೇನೆ, ನನಗೆ ಬೇಕಾದದ್ದನ್ನು ಕೊಟ್ಟಿದ್ದೀರಿ, ಮತ್ತು ಇದಕ್ಕಿಂತ ದೊಡ್ಡ ವಿಷಯ ಏನಿದೆ, ಶ್ರಾದ್ದವನ್ನು ಅವಶ್ಯವಾಗಿ ಮಾಡಿ, ನಾನು ಶ್ರಾದ್ದ ಮುಗಿಸಿಕೊಂಡೇ ಊಟ ಮಾಡಿಯೇನೆ ನನ್ನ ಮನೆಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಆಯಿತು, ಶ್ರಾದ್ದ ಮಾಡಲಿಕ್ಕೆ ಶುರು ಮಾಡಿದರು. ಶ್ರಾದ್ದಕ್ಕೆ ಪ್ರಧಾನವಾಗಿ ಬೇಕಾದದ್ದು ಅನ್ನ. ಆವಾಗ ಅನ್ನವನ್ನು ಬಡಿಸಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅನ್ನದಲ್ಲಿ ಏನಾಗಿಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಅನ್ನ ಅಷ್ಟು ಪರಿಶುದ್ಧವಾಗಿ ಇರೋದಿಲ್ಲ. ಇನ್ನೊಂದು ಪ್ರಧಾನವಾಗಿ ಆ ಮಹಾರಾಣಿಯ ತಲೆಯ ಒಂದು ಕೂದಲು ಅನ್ನದಲ್ಲಿ ಬಿದ್ದುಬಿಟ್ಟಿರುತ್ತೆ ಅಂತೆ. ಇದು ಸಾಮಾನ್ಯ, ಇವತ್ತು ನಾವೆಲ್ಲರ ಮನೆಯಲ್ಲಿ ನೋಡ್ತೇವೆ. ಸಾಮಾನ್ಯವಾಗಿ ಅನ್ನದಲ್ಲೋ ಸಾರಿನಲ್ಲೋ ಹೆಂಗಸರ ಕೂದಲು ಬಿದ್ದು ಬಿಟ್ಟಿರ್ತದೆ ಸಹಜವಾಗಿ. ಹಾಗೆ ಆ ಶ್ರಾದ್ದದ ಅನ್ನದಲ್ಲಿಯೂ ಕೂಡ ಮಹಾರಾಣಿಯ ಒಂದು ಕೂದಲು ಬಿದ್ದು ಬಿಟ್ಟಿರುತ್ತೆ ಅಂತೆ. ಅಂದರೆ ರಾಣಿ ಅಡುಗೆ ಮಾಡಬೇಕಾದರೆ ತಲೆಯನ್ನು ಕಟ್ಟಿಕೊಂಡು ಅಡುಗೆ ಮಾಡಿರಲಿಲ್ಲ ಅಂತ, ತಲೆಯನ್ನು ಹಾಗೆ ಬಿಟ್ಟುಕೊಂಡು
ಅಡಿಗೆ ಮಾಡಿಬಿಟ್ಟಿದ್ಲು. ಹಾಗಾಗಿ ಒಂದು ಕೂದಲು ಅದರಲ್ಲಿ ಬಿದ್ದು ಬಿಟ್ಟಿತ್ತು. ರಾಜನಿಗೆ ಅದ್ಯಾವುದು ಗೊತ್ತೇ ಆಗೋದಿಲ್ಲ. ನೇರವಾಗಿ ಅನ್ನವನ್ನು ತೆಗೆದುಕೊಂಡು ಈ ಋಷಿಕುಮಾರ ಉದಂಕನಿಗೆ ಎಲೆಗೆ ಬಡಿಸ್ತಾನೆ ಅಂತೆ. ಉದಂಕ ನೋಡ್ತಾನೆ, ಅನ್ನವೂ ಅಷ್ಟು ಶುದ್ಧವಾಗಿ ಇರೋದಿಲ್ಲ, ಗಲೀಜಾಗಿ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ರಾಣಿಯ ತಲೆ ಕೂದಲು ಅನ್ನದಲ್ಲಿ ಬಿದ್ದಿರುತ್ತೆ. ತಕ್ಷಣದಲ್ಲಿ ಏನೇ ಉದಂಕ ಏನು ಮಾಡ್ತಾನೆ, ನನಗೆ ಇಂತಹ ಕೆಟ್ಟದಾದಂತಹ ಅನ್ನವನ್ನು ಹಾಕಿದ್ದೀಯ, ಹಾಗಾಗಿ ನಿನಗೆ 2 ಕಣ್ಣುಗಳು ಕೂಡ ಕುರುಡಾಗಿ ಹೋಗಲಿ ಅಂತ ಪೌಷ್ಯ ಮಹಾರಾಜನಿಗೆ ಉದಂಕ ಶಾಪ ಕೊಟ್ಟು ಬಿಡ್ತಾನೆ. ಉದಂಕ ಮಹಾರಾಜ ಅವನು ಬೇಡಿದಂತಹ ಕಿವಿ ಆಭರಣವನ್ನು ಕೊಟ್ಟ, ಮನೆಗೆ ಬಂದಂತಹ ಅತಿಥಿ ದೊಡ್ಡ ಯೋಗ್ಯ ಅಂತ ಶ್ರಾದ್ದವನ್ನು ಮಾಡಿದ. ಆದರೆ ಅನ್ನದಲ್ಲಿ ಬಿದ್ದಂತಹ ಸಣ್ಣ ಕೂದಲಿನ ದೋಷದಿಂದಾಗಿ ತನ್ನ 2 ಕಣ್ಣನ್ನು ಕೂಡ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಯಾರಿಗೆ ಬಂತು? ಪೌಷ್ಯ ಮಹಾರಾಜನಿಗೆ ಬಂತು. ಇಲ್ಲಿ ಒಂದು ಹಂತ ಮುಗೀತು. ಈ ಪೌಷ್ಯ ಮಹಾರಾಜ ಏನು ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ಕೂಡ ದೊಡ್ಡ ತಪಸ್ವಿಯಾಗಿದ್ದ, ದೊಡ್ಡ ಜ್ಞಾನಿಯಾಗಿದ್ದ. ಅವನು ನೋಡ್ತಾನೆ ಅನ್ನದಲ್ಲಿ ಏನು ಕೂಡ ಕಾಣಿಸೋದೇ ಇಲ್ಲ. ಏಕೆಂದರೆ ಬಿದ್ದಿರೋದು ಒಂದು ಕೂದಲು ಎಲ್ಲರಿಗೂ ಎಲ್ಲಿ ಕಾಣಿಸುತ್ತೆ? ಅವನು ನೋಡ್ತಾನೆ ಅನ್ನ ಶುದ್ಧವಾಗಿ ಇರುತ್ತೆ. ಆವಾಗ ಅವನು ಹೇಳ್ತಾನೆ, ಅನ್ನ ಏನಾಗಿದೆ, ಶುಚಿಯಾಗಿಯೇ ಇದೆ, ಕ್ಲೀನಾಗಿಯೇ ಇದೆ, ಆದರೂ ಕೂಡ ನೀನು ಸುಮ್ಮನೆ ಅನ್ನ ಸರಿ ಇಲ್ಲ ಅಂತ ನನಗೆ ಶಾಪ ಕೊಟ್ಟಿದ್ದೀಯಾ, ಹಾಗಾಗಿ ನಿನಗೆ ಮಕ್ಕಳಾಗುವಂತಹ ಶಕ್ತಿಯೇ ಹೋಗಲಿ ಅಂತ ಶಾಪ ಕೊಟ್ಟು ಬಿಡ್ತಾನೆ. ಉದಂಕ ಪುಷ್ಯ ಮಹಾರಾಜನಿಗೆ ಕಣ್ಣು ಕಾಣದೆ ಹೋಗಲಿ, ಕುರುಡಾಗಲಿ ಶಾಪ ಕೊಡ್ತಾನೆ. ಇವನು ನೋಡಿದರೆ ನಿನಗೆ ನಪುಂಸಕತ್ವ ಬರಲಿ ಅಂತ ಶಾಪ ಕೊಟ್ಟು ಬಿಡ್ತಾನೆ. ಹೀಗೆ ಒಬ್ಬರಿಗೊಬ್ಬರು ಪ್ರತಿಯಾಗಿ ಶಾಪವನ್ನು ಕೊಟ್ಟುಕೊಂಡು ಬಿಡ್ತಾರೆ. ಆವಾಗ ಉದಂಕ ಹೇಳ್ತಾನೆ, ಉದಂಕನಿಗೆ ಆವಾಗ ತಾಳ್ಮೆ ಬರುತ್ತೆ ಅಂತೆ. ರಾಜ, ನಾವು ಹೀಗೆ ಒಬ್ಬರಿಗೊಬ್ಬರು ಶಾಪ ಕೊಟ್ಟುಕೊಳ್ಳೋದು ಸರಿಯಲ್ಲ, ನೀನೇ ಸ್ವಲ್ಪ ವಿಚಾರ ಮಾಡಿ ಸರಿಯಾಗಿ ಬಂದು ನೋಡು ನನ್ನ ಎಲೆಯನ್ನು ಅಂತ ಹೇಳ್ತಾನೆ. ರಾಜ ಬಂದು ನೋಡ್ತಾನೆ, ಅದರಲ್ಲಿ ಒಂದೇ ಒಂದು ಕೂದಲಿರುತ್ತೆ. ಆವಾಗ ರಾಜನಿಗೆ ತುಂಬ ಬೇಸರ ಆಗುತ್ತೆ. ಆವಾಗ ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾನೆ, ದಯವಿಟ್ಟು ನನಗೆ ಇದು ಗೊತ್ತಾಗಲಿಲ್ಲ, ನನಗೆ ಮೊದಲೇ ಗೊತ್ತಾಗಿದ್ದರೆ ನಾನು ಖಂಡಿತವಾಗಿಯೂ ಈ ಅನ್ನವನ್ನು ನಿಮಗೆ ಬಡಿಸ್ತಾ ಇರಲಿಲ್ಲ, ಏನೋ ಕಾಣಿಸಲಿಲ್ಲ, ಹಾಗಾಗಿ ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ, ನನ್ನ ಕಣ್ಣನ್ನು ನನಗೆ ವಾಪಸ್ ಕೊಡಿ ಅಂತ. ಕಣ್ಣಿನ್ನೂ ಹೋಗಿರೋದಿಲ್ಲ, ಆ ಶಾಪವನ್ನು ವಾಪಸ್ ತೊಗೊಂಬಿಡಿ ಅಂತ ಹೇಳ್ತಾನೆ. ಆವಾಗ ಆ ಉದಂಕರು ಹೇಳ್ತಾರೆ, ನೋಡು ಪೌಷ್ಯ ಮಹಾರಾಜ, ನಾನು ಒಬ್ಬ ತಪಸ್ವಿಯಾದಂತಹ ಶ್ರೇಷ್ಠ ಜ್ಞಾನಿ, ಬ್ರಾಹ್ಮಣರ ಮಾತು ಯಾವತ್ತೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ, ಹಾಗಾಗಿ ನಿನ್ನ ಕಣ್ಣು ಕುರುಡಾಗುತ್ತೆ, ಮತ್ತೆ ವಾಪಸ್ ನಿನ್ನ ಕಣ್ಣು ಬರುತ್ತೆ. ಅಂದರೆ ಕೆಲವೇ ಸಮಯಗಳ ಕಾಲ, ಕೆಲವು ತಾಸುಗಳ ಕಾಲ ಮಾತ್ರ ನಿನ್ನ ಕಣ್ಣು ಕುರುಡಾಗುತ್ತೆ, ಮತ್ತೆ ವಾಪಸ್ ನಿನ್ನ ಕಣ್ಣು ಬರುತ್ತೆ ಅಂತ ಹೇಳ್ತಾರೆ. ಆವಾಗ ಪುಷ್ಯ ಮಹಾರಾಜ ತುಂಬ ಸಂತೋಷ ಆಗುತ್ತೆ, ಕಣ್ಣು ನನಗೆ ವಾಪಸ್ ಬರುತ್ತಲ್ಲ ಅಂತ. ಕೊನೆಗೆ ಉದಂಕರು ಹೇಳ್ತಾರೆ, ಸರಿ, ನಾನೇನೋ ನಿನ್ನ ಶಾಪವನ್ನು ವಾಪಸ್ ತೊಗೊಂಡ್ಬಿಟ್ಟೆ, ನನಗೆ ಶಾಪ ಕೊಟ್ಟಿದ್ದೀಯಲ್ಲ ನೀನು, ಏನಂತ, ನನಗೆ ಮಕ್ಕಳೇ ಆಗದೆ ಹೋಗಲಿ ಅಂತ, ಆ ಶಾಪವನ್ನು ನೀನಿಗೆ ವಾಪಸ್ ತಗೋ ಅಂತ ಹೇಳ್ತಾರೆ. ಅದಕ್ಕೆ ಪೌಷ್ಯ ಮಹಾರಾಜ ಹೇಳ್ತಾರೆ, ಅದು ಸಾಧ್ಯ ಇಲ್ಲ ಅಂತ. ಯಾಕೆ? ನೀವಾದರೆ ದೊಡ್ಡ ಜ್ಞಾನಿಗಳು, ಮಹಾ ತಪಸ್ವಿಗಳು, ಬ್ರಹ್ಮಜ್ಞಾನಿಗಳು, ನಿಮಗೆ ಶಾಪವನ್ನು ಕೊಡುವಂತಹ ಸಾಮರ್ಥ್ಯವೂ ಇದೆ, ಶಾಪವನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವೂ ಇದೆ. ಆದರೆ ನಾನು ತಪಸ್ವಿ ಹೌದು ನಿಜ, ನಿಮ್ಮಷ್ಟು ನಿಮ್ಮ ಲೆವೆಲ್ಲಿಗೆ ದೊಡ್ಡ ತಪಸ್ಸನ್ನು ಮಾಡಿಲ್ಲ, ನಾನು ಸಾಮಾನ್ಯ ಸಣ್ಣ ತಪಸ್ವಿ, ಹಾಗಾಗಿ ನನಗೆ ಶಾಪ ಕೊಡುವಂತಹ ಸಾಮರ್ಥ್ಯ ಮಾತ್ರ ಇದೆ, ಶಾಪವನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಅವನು ಇನ್ನೊಂದು ಮಾತನ್ನು ಹೇಳ್ತಾನೆ, ಏನಂದರೆ, ಲೋಕದಲ್ಲಿ ಸಜ್ಜನರು ಅಂತ ಇರ್ತಾರೆ. ಸಜ್ಜನರ ಮಾತು ಕೆಲವೊಮ್ಮೆ ತುಂಬ ಕಠೋರ, ಶಾರ್ಪ್ ಆಗಿ ಮಾತಾಡ್ತಾರೆ, ಹಾರ್ಷ್ ಆಗಿ ಮಾತಾಡ್ತಾರೆ, ಇನ್ನೊಬ್ಬರಿಗೆ ಬೇಸರವಾಗುವಂತೆ. ಆದರೆ ವಾಸ್ತವಿಕವಾಗಿ ಸಜ್ಜನರ ಹೃದಯ ಬೆಣ್ಣೆಯ ರೀತಿ ಅಂತ ಹೇಳ್ತಾನೆ ಪೌಷ್ಯ ಮಹಾರಾಜ. ವಾಸ್ತವಿಕವಾಗಿ ಸಜ್ಜನರ ಮನಸ್ಸು ತುಂಬ ಮೃದುವಾಗಿ ಇರುತ್ತೆ, ಅದರಲ್ಲಿ ಏನು ಕಲ್ಮಶ ಇರೋದಿಲ್ಲ. ಆದರೆ ಕೆಲವೊಂದು ಸಲ ಅವರೇ ಮಾಡ್ತಾರೆ, ಡೈರೆಕ್ಟಾಗಿ ಕಠೋರವಾಗಿ ತುಂಬ ಹಾರ್ಷ್ ಆಗಿ ಮಾತಾಡ್ತಾರೆ. ಆದರೆ ನಾವು ರಾಜರು, ರಾಜಕಾರಣಿಗಳು ಹಾಗಲ್ಲ, ನಮ್ಮ ಮಾತು ಏನೇ ಇರುತ್ತೆ ತುಂಬ ಬೆಣ್ಣೆ ರೀತಿ ಮೃದುವಾಗಿ ಇರುತ್ತೆ, ಆದರೆ ಮನಸ್ಸು ಮಾತ್ರ ಕಠೋರವಾಗಿರುತ್ತೆ ಎಂಬುದಾಗಿ ಇಂದಿನ ರಾಜಕಾರಣಿಗಳ ಮಾತನ್ನು ಪೌಷ್ಯ ಮಹಾರಾಜ 5000 ವರ್ಷಗಳ ಹಿಂದೆಯೇ ಹೇಳಿಬಿಟ್ಟಿದ್ದ. ಇವತ್ತು ನಾವು ನೋಡ್ತೇವಲ್ಲ ರಾಜಕಾರಣಿಗಳ ಮಾತನ್ನು,
ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಮನಸ್ಸನ್ನು ಒಲಿಸಲಿಕ್ಕೆ ಅಂತ ಬೇರೆ ಬೇರೆ ನೂರಾರು ಮಾತನಾಡ್ತಾರೆ, ಕಣ್ಣಲ್ಲಿ ನೀರನ್ನು ಸುರಿಸ್ತಾರೆ. ಆದರೆ ಮನಸ್ಸು ಮಾತ್ರ ಕಠೋರವಾಗಿರುತ್ತೆ. ಅಧಿಕಾರಕ್ಕೆ ಬಂದ ಮೇಲೆ ಯಾವ ಕೆಲಸವನ್ನು ಕೂಡ ಮಾಡೋದಿಲ್ಲ. ಮಾತು ಮಾತ್ರ ಚೆನ್ನಾಗಿ ನಮ್ಮ ಮನಸ್ಸನ್ನು ಕರಗಿಸುವಂತೆ ಮಾತಾಡ್ತಾರೆ, ಆದರೆ ಕೆಲಸ ಮಾತ್ರ ಏನೂ ಮಾಡೋದಿಲ್ಲ. ಅದೇ ಮಾತನ್ನು ಪೌಷ್ಯ ಮಹಾರಾಜ ಹೇಳ್ತಾನೆ, ನಿಮಗೆ ಮನಸ್ಸು ತುಂಬ ಮೃದುವಾಗಿರುತ್ತೆ, ಆದರೆ ಮಾತು ಕಠೋರವಾಗಿರುತ್ತೆ. ನಮಗೆ ಹಾಗಲ್ಲ, ರಾಜರಿಗೆ ರಾಜಕಾರಣಿಗಳಿಗೆ ಹಾಗಲ್ಲ. ಮಾತು ಒಳ್ಳೆ ಬೆಣ್ಣೆ ಥರ ಇನ್ನೊಬ್ಬರನ್ನು ಕರಗಿಸುವಂತೆ ಮಾತಾಡ್ತೇವೆ, ಆದರೆ ಮನಸ್ಸು ಕಠೋರವಾಗಿ ಇರುತ್ತೆ. ಹಾಗಾಗಿ ನಿಮಗೆ ಕೊಟ್ಟಂತಹ ಶಾಪವನ್ನು ತೆಗೆದುಕೊಳ್ಳಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಯಾಕೆ ಎಂದರೆ ನನಗೆ ಅಂತರಂಗ ಎಂಬುದು ಶುದ್ಧವಾಗಿ ಇಲ್ಲ ಅಂತ. ಯಾವಾಗಲೂ ಕೂಡ ಅಂತರಂಗ ಶುದ್ಧಿ ಎಂಬುದು ಪ್ರಧಾನವಾಗಿ ನಮ್ಮ ಸಾಧನೆಯಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಯಾವಾಗ ಅಂತರಂಗ ಶುದ್ಧವಾಗಿರುತ್ತೋ ಆವಾಗ ಮಾತ್ರ ಅಲ್ಲಿ ಪರಮಾತ್ಮನ ಸನ್ನಿಧಾನ ಬಂದಿರಲಿಕ್ಕೆ ಸಾಧ್ಯ. ಅದಕ್ಕೆ ಪುಷ್ಯ ಮಹಾರಾಜ ಹೇಳ್ತಾನೆ, ನನ್ನ ಅಂತರಂಗ ಮನಸ್ಸು ಅಷ್ಟು ಶುದ್ಧವಾಗಿ ಇಲ್ಲ, ಯಾಕೆಂದರೆ ನಾನೊಬ್ಬ ಸಾಮಾನ್ಯ ರಾಜ. ಹಾಗಾಗಿ ನಿಮಗೆ ಕೊಟ್ಟಂತಹ ಶಾಪವನ್ನು ವಾಪಸ್ ತೆಗೆದುಕೊಳ್ಳುವಂತಹ ಯೋಗ್ಯತೆ, ಆ ಶಕ್ತಿ ನನಗೆ ಇಲ್ಲ ಅಂತ ಹೇಳಿಬಿಡ್ತಾನೆ. ಆವಾಗ ಉದಂಕರು ಹೇಳ್ತಾರೆ, ಸರಿ, ಏನೂ ಪರವಾಗಿಲ್ಲ ಅಂತ. ರಾಜನಿಗೆ ಆಶ್ಚರ್ಯ ಆಗುತ್ತೆ. ನೀವು ಋಷಿಗಳು, ಉಪನಿಷತ್ತು ಹೇಳುತ್ತೆ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಹಿ ಅಂತ. ಅಂದರೆ ಮಕ್ಕಳ ಸಂತಾನವನ್ನು ನೀನು ಯಾವತ್ತೂ ನಿಲ್ಲಿಸಬೇಡ, ನಿನ್ನ ವಂಶ ಎಂಬುದು ನಿರಾತಂಕವಾಗಿ ಮುಂದುವರಿಯಬೇಕು, ಅದಕ್ಕಾಗಿ ಮಕ್ಕಳನ್ನು ನೀನು ಪಡೆಯಬೇಕು ಅಂತ ಉಪನಿಷತ್ತುಗಳು ಆಜ್ಞೆ ಮಾಡುತ್ತೆ. ಗುರುಗಳು ತಮ್ಮ ಶಿಷ್ಯರಿಗೆ ಆಜ್ಞೆ ಮಾಡ್ತಾರೆ. ಅಂತಹದರಲ್ಲಿ ನೀನು ಒಬ್ಬ ಶ್ರೇಷ್ಠ ಜ್ಞಾನಿ, ನಿನಗೆ ನಿನ್ನ ಪರಂಪರೆ, ಶಿಷ್ಯ ಪರಂಪರೆ, ಪುತ್ರ ಪರಂಪರೆ ಮುಂದುವರಿಯಬೇಕಂತ ಆಸೆ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಉದಂಕ ಹೇಳ್ತಾನೆ, ಖಂಡಿತ ಆಸೆ ಇದ್ದೇ ಇದೆ, ಆಸೆ ನೆರವೇರುತ್ತೆ. ಯಾಕೆಂದರೆ ನೀನು ಒಬ್ಬ ಸಾಮಾನ್ಯ ರಾಜ, ಇನ್ನೊಂದು ನೀನು ನಿರಪರಾಧಿ, ಯಾವ ತಪ್ಪನ್ನು ಮಾಡಿಲ್ಲ. ಹಾಗಾಗಿ ನನ್ನಂತಹ ದೊಡ್ಡ ಜ್ಞಾನಿಗೆ, ಬ್ರಹ್ಮಜ್ಞಾನಿಗೆ ನೀನು ಕೊಟ್ಟಂತಹ ಶಾಪ ಅಂಟುವುದೇ ಇಲ್ಲ, ತಾಗುವುದೇ ಇಲ್ಲ ಅಂತ ಹೇಳಿಬಿಡ್ತಾನೆ. ರಾಜನಿಗೆ ಒಂದು ಅರ್ಥದಲ್ಲಿ ತುಂಬ ಸಂತೋಷ ಆಗುತ್ತೆ ಅಂತ. ಯಾಕೆಂದರೆ ರಾಜ ತುಂಬ ಹೆದರಿ ಹೋಗಿಬಿಟ್ಟಿದ್ದ. ಯಾಕೆ, ನಾನು ಒಂದು ವೇಳೆ ಕೊಟ್ಟ ಶಾಪವನ್ನು ವಾಪಸ್ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ಈ ಋಷಿ ನನಗೆ ಮತ್ತೆ ಶಾಪ ಕೊಟ್ಟುಬಿಡ್ತಾ ಹೆದರಿ ಹೋಗಿಬಿಟ್ಟಿದ್ದ. ಆದರೆ ಉದಂಕರು ಹೇಳ್ತಾರೆ, ನೀನೇನು ಚಿಂತೆ ಮಾಡಬೇಕಾಗಿಲ್ಲ, ನಿನ್ನ ಶಾಪ ನನಗೆ ಅಂಟೋದೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ಕೊನೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಯಾರು ಜೀವನದಲ್ಲಿ ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡುವುದಿಲ್ಲವೋ, ಅದೇ ರೀತಿಯಾಗಿ ಇನ್ನೊಬ್ಬರಿಗೆ ಕೆಡಕನ್ನು ಬಯಸುವುದಿಲ್ಲವೋ ಅವರಿಗೆ ಈ ಶಾಪ, ಮಾಟ, ಮಂತ್ರ, ವ್ಯಭಿಚಾರ ಯಾವುದೂ ಕೂಡ ಅಂಟೋದಿಲ್ಲ ಎಂಬುದಂತಹ ಮಾತನ್ನು ಯಾವ ಉದಂಕರು ಹೇಳ್ತಾರೆ. ಹಾಗಾಗಿ ಯಾರು ಪರಮ ಸಾತ್ವಿಕರಾಗಿ ಪರಮಾತ್ಮನನ್ನೇ ಸರ್ವೋತ್ತಮ, ಪರಮಾತ್ಮನೇ ನಮಗೆ ಎಲ್ಲವನ್ನು ಕೊಡುವಂಥವನು ಅಂತ ಸಾತ್ವಿಕ ಮಾರ್ಗದಲ್ಲಿ ಗುರುಗಳು, ರಾಯರು, ವಾದಿರಾಜರು, ಜಯತೀರ್ಥರು, ವಾಯುದೇವರು, ಪರಮಾತ್ಮ, ಲಕ್ಷ್ಮೀದೇವಿ ಅಂತ ಈ ರೀತಿಗೆ ಸಾತ್ವಿಕ ಮಾರ್ಗದಲ್ಲಿ ಯಾರು ನಿರಾತಂಕವಾಗಿ ಹೋಗ್ತಾ ಇರ್ತಾರೋ ಅವರಿಗೆ ಈ ಮಾಟ ಮಂತ್ರ ಯಾವುದು ಕೂಡ ಅಂಟೋದೇ ಇಲ್ಲ ಎಂಬುದಾಗಿ ಇವತ್ತು ನಾವು ಕೇಳ್ತೇವೆ. ಅಂಟಿದರೂ ಕೂಡ ಅದು ಕ್ಷಣಕಾಲ ಮಾತ್ರ, ಆದರೆ ಪರಮಾತ್ಮನ ಅನುಗ್ರಹದಿಂದಾಗಿ ಅದೆಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ಹಾಗಾಗಿ ಎಷ್ಟೇ ಕಷ್ಟದ ಸಂದರ್ಭ ಪರಿಸ್ಥಿತಿ ಬಂದರೂ ಕೂಡ ಕ್ಷುದ್ರ ದೇವತೆಗಳ ಉಪಾಸನೆ, ತಾಮಸ ದೇವತೆಗಳ ಉಪಾಸನೆ, ತಾಮಸ ಶಕ್ತಿಗಳ ಉಪಾಸನೆ, ಈ ಮಾಟ ಮಂತ್ರ ವಿಚಾರ ಅದು ಯಾವುದಕ್ಕೂ ಕೂಡ ಹೋಗಬೇಡಿ. ಯಾಕೆಂದರೆ ಅದೆಲ್ಲವನ್ನು ಕೂಡ ಮೀರಿ ನಿಂತಹ ದೊಡ್ಡ ಶಕ್ತಿ ಅದು ನರಸಿಂಹದೇವರು. ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಹೇಳುವಂತೆ ಆಚಾರ್ಯರು ಕೊಟ್ಟಂತಹ ಉಗ್ರಂ ವೀರಂ ಮಹಾವಿಷ್ಣುಂ ಎಂಬಂತಹ ದಿವ್ಯವಾದಂಥ ನರಸಿಂಹ ಮಂತ್ರ ಇದೆ. ಆ ನರಸಿಂಹ ಮಂತ್ರವನ್ನು ಜಪ ಮಾಡುವುದರಿಂದಾಗಿ ನಮ್ಮ ಎಲ್ಲ ವಿಧವಾದಂತಹ ದುರಿತಗಳು, ಮಾಟ ಮಂತ್ರ ವಿಚಾರ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ಕ್ಷುದ್ರ ದೇವತೆಗಳನ್ನು ನೀನು ಯಾವತ್ತೂ ಕೂಡ ಉಪಾಸನೆ ಮಾಡಬೇಡ ಎಂಬುದಾಗಿ ನಮಗೆ ಅನೇಕ ಗುರುಗಳು, ದೇವತೆಗಳು ಉಪದೇಶ ಮಾಡಿದ್ದಾರೆ. ಇದೇ ಮಾತನ್ನು ಉದಂಕರು ಹೇಳ್ತಾರೆ, ನಾನು ಯಾವತ್ತೂ ಕೂಡ ಜಗತ್ತಿನಲ್ಲಿ ತಪ್ಪನ್ನು ಮಾಡಿಲ್ಲ, ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿಲ್ಲ, ಹಾಗಾಗಿ ನಿನ್ನ ಶಾಪ ನನಗೆ ಅಂಟುವುದೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇದು ಒಂದು ಅಂಶ ಗಮನಿಸಬೇಕಾದಂತು. ಇನ್ನೊಂದು ಅಂಶ ಏನಂತ ಹೇಳಿದರೆ, ಯಾವತ್ತೂ ಈ ಒಂದು ಪೌಷ್ಯ ಮಹಾರಾಜನಿಗೆ ಶಾಪ ಕೊಟ್ಟ, ಆದರೆ ಶಾಪವನ್ನು ವಾಪಸ್ ತೆಗೆದುಕೊಳ್ಳುವಂಥ ಶಕ್ತಿನೇ ಅವನಲ್ಲಿ ಇರಲಿಲ್ಲ. ಇದೇ ಪ್ರಸಂಗ ಮಹಾಭಾರತದಲ್ಲಿ ಇನ್ನೊಂದು ಸಲ ಬರುತ್ತೆ. ಅಶ್ವತ್ಥಾಮಾಚಾರ್ಯರು
ಅಶ್ವತ್ಥಾಮಾಚಾರ್ಯರು ಪಾಂಡವರ ಸಂತಾನವನ್ನೇ ನಾಶ ಮಾಡಬೇಕು ಅಂತ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಅರ್ಜುನ ಅವನು ಕೂಡ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಆವಾಗ ಅಲ್ಲಿದ್ದಂತಹ ಹಿರಿಯರು ಹೇಳ್ತಾರೆ, ಎರಡೂ ಬ್ರಹ್ಮಾಸ್ತ್ರಗಳು ಒಂದಕ್ಕೆ ಒಂದು ತಾಕಿ ಹೋದರೆ ಸಮಗ್ರ ಭೂಮಿಯೇನೇ ನಾಶವಾಗಿ ಹೋಗಿಬಿಡುತ್ತೆ ಅಂತೆ. ಯಾಕೆಂದರೆ ಒಂದು ಬ್ರಹ್ಮಾಸ್ತ್ರದ ಪ್ರಭಾವವನ್ನೇ ತಡೆದುಕೊಳ್ಳೋದು ತುಂಬ ಕಷ್ಟ. ಅದರಲ್ಲಿ ಇಲ್ಲಿ ಬಂದಿರೋದು ಎರಡೆರಡು ಬ್ರಹ್ಮಾಸ್ತ್ರ. ಪ್ರಯೋಗ ಮಾಡಿದ್ಯಾರೋ ಯಾರೋ ಸಾಮಾನ್ಯ ವ್ಯಕ್ತಿಗಳಲ್ಲ. ಒಂದು ಅರ್ಜುನ, ಇನ್ನೊಂದು ಅಶ್ವತ್ಥಾಮಾಚಾರ್ಯ, ಇಬ್ಬರೂ ಮಹಾಪರಾಕ್ರಮಶಾಲಿಗಳು. ಹಾಗಾಗಿ ದಯವಿಟ್ಟು ಈ ಎರಡು ಬ್ರಹ್ಮಾಸ್ತ್ರಗಳನ್ನು ಕೂಡ ನೀವು ಉಪಸಂಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಕೃಷ್ಣನು ಹಾಗೆ ಹೇಳ್ತಾನೆ. ಸರಿ ಅಂತ ಅರ್ಜುನ ತಾನು ಪ್ರಯೋಗ ಮಾಡಿದಂತಹ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡ್ತಾನೆ, ವಾಪಸ್ ತೆಗೆದುಕೊಳ್ತಾನೆ. ನೆಕ್ಸ್ಟ್ ಯಾರು ತೆಗೆದುಕೊಳ್ಬೇಕು? ಅಶ್ವತ್ಥಾಮಾಚಾರ್ಯ ತೆಗೆದುಕೊಳ್ಬೇಕು. ಅಶ್ವತ್ಥಾಮಾಚಾರ್ಯರು ತಾವು ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದರೆ ಬ್ರಹ್ಮಾಸ್ತ್ರ ಎಂಬುದು ಅದು ವಾಪಸ್ ಬರೋದೇ ಇಲ್ಲ, ಉಪಸಂಹಾರ ಆಗೋದೇ ಇಲ್ಲ. ಯಾಕೆ ಅಂತ ವಿಚಾರ ಮಾಡಿದಾಗ ಕೃಷ್ಣ ಪರಮಾತ್ಮ ಅಲ್ಲಿ ಹೇಳ್ತಾನೆ, ಬ್ರಹ್ಮಚಾರಿಯಾದಂತಹ ವ್ಯಕ್ತಿಗೆ ಮಾತ್ರ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇರುತ್ತೆ. ಅರ್ಜುನ ಇನ್ನು ಬ್ರಹ್ಮಚಾರಿ, ಅಶ್ವತ್ಥಾಮ ಬ್ರಹ್ಮಚಾರಿ ಅಲ್ಲ ಅಂತ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅರ್ಜುನನಿಗೆ ಎರಡು ಮದುವೆ ಆಗಿದೆ. ಒಂದು ದ್ರೌಪದಿ, ಇನ್ನೊಂದು ಕೃಷ್ಣನ ತಂಗಿಯಾದಂಥ ಸುಭದ್ರೆ. ಅಶ್ವತ್ಥಾಮಾಚಾರ್ಯರು ಆಬಾಲ ಬ್ರಹ್ಮಚಾರಿ. ಕೃಷ್ಣ ನೋಡಿದರೆ ಇವನು ಬ್ರಹ್ಮಚಾರಿ, ಅರ್ಜುನ ಬ್ರಹ್ಮಚಾರಿ, ಅಶ್ವತ್ಥಾಮಾಚಾರ್ಯ ಬ್ರಹ್ಮಚಾರಿ ಅಲ್ಲ ಅಂತ ಹೇಳ್ತೀವಿ. ಇದು ಹೇಗೆ ಸಾಧ್ಯ ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ನಿಜವಾಗಿಯೂ ಬ್ರಹ್ಮಚಾರಿ. ಯಾಕೆ ಅಂತ ಹೇಳಿದರೆ ಅವನು ಎರಡು ಮದುವೆ ಆಗಿದ್ದಾನೆ. ಖಂಡಿತ ಮದುವೆಯಾಗಿದ್ದಾನೆ, ಅದರಲ್ಲಿ ಮಕ್ಕಳನ್ನು ಕೂಡ ಹುಟ್ಟಿಸಿದ್ದಾನೆ. ಆದರೆ ನಿಜವಾದಂತಹ ಬ್ರಹ್ಮಚರ್ಯ ಇದರ ಅರ್ಥ ಏನು ಅಂತ ಹೇಳಿದರೆ, ತನ್ನ ಪತ್ನಿಯನ್ನು ಬಿಟ್ಟು ಪರಸ್ತ್ರೀಯನ್ನು ಯಾರು ಕಣ್ಣೆತ್ತಿ ಕೂಡ ನೋಡೋದಿಲ್ಲವೋ ಅದು ನಿಜವಾದಂತಹ ಬ್ರಹ್ಮಚರ್ಯ. ಆ ರೀತಿಯಾದಂತಹ ಬ್ರಹ್ಮಚರ್ಯ ಅರ್ಜುನನಲ್ಲಿ ಇದೆ ಎಂಬುದಾಗಿ ಹೇಳ್ತಾರೆ. ಆದರೆ ಅಶ್ವತ್ಥಾಮ ಹಾಗಲ್ಲ. ಅಶ್ವತ್ಥಾಮ ವಿವಾಹವೇ ಆಗಿಲ್ಲ, ಮದುವೆಯೇ ಆಗಿಲ್ಲ. ಆದರೆ ಯಾವಾಗ ದುರ್ಯೋಧನ ಸಾಯ್ತಾ ಇರ್ತಾನೆ, ಸಾಯುವಂಥ ಸಂದರ್ಭದಲ್ಲಿ ಮುಂದಿನ ಸೇನಾಧಿಪತಿ ಯಾರು? ಅಶ್ವತ್ಥಾಮಾಚಾರ್ಯರು. ಅದಕ್ಕೆ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಲಿಕ್ಕೆ ಅಲ್ಲಿ ಏನೂ ಇರೋದಿಲ್ಲ. ಅಲ್ಲೇ ಇದ್ದಂತಹ ಮರಳು ಉಸುಗನ್ನು ತೆಗೆದುಕೊಂಡು ಅವನ ಮೇಲೆ ಅಭಿಷೇಕ ಮಾಡಿ, ಇನ್ನು ಮುಂದೆ ನೀನೇ ಸೇನಾಧಿಪತಿ, ಯುದ್ಧ ಮಾಡು ಅಂತ ಹೇಳ್ತಾನೆ. ಇಷ್ಟು ಹೇಳಿದೆ ಸಾಕಾಗ್ತಾ ಇರಲಿಲ್ಲ. ಇನ್ನೊಂದು ಮಾತನ್ನು ಹೇಳಿದ, ನನ್ನ ಹೆಂಡತಿಯಲ್ಲಿ ನೀನು ಮಕ್ಕಳನ್ನು ಪಡಿಬೇಕು ಅಂತ ದುರ್ಯೋಧನ ಅಶ್ವತ್ಥಾಮಾಚಾರ್ಯಗೆ ಹೇಳ್ತಾನೆ. ಅಶ್ವತ್ಥಾಮಾಚಾರ್ಯ ಹಾಗಂತ ತಕ್ಷಣ ಆಯಿತು ಸರಿ ನನ್ನ ಮಕ್ಕಳನ್ನು ಹುಟ್ಟಿಸ್ತೀನಿ ಅಂತ ಹೇಳಲಿಲ್ಲ. ಹಾಗಂತ ಆಗಲ್ಲ ಅಂತಲೂ ಹೇಳಲಿಲ್ಲ, ಸುಮ್ಮನೆ ಇದ್ದರು. ಮೌನಂ ಸಮ್ಮತಿ ಲಕ್ಷಣಂ ಅಂತ ಅವರು ನಾನು ಮಾಡುತ್ತೇನೆ ಅಂತ ಹೇಳದೇ ಹೋದರೂ ಕೂಡ ಮೌನವಾಗೇ ಇದ್ದರು. ಮೌನ ಎಂಬುದು ಸಮ್ಮತಿ ಕೊಟ್ಟಂತೆ, ಆಗಲಿ ಅಂತ ಹೇಳಿದಂತೆ ಎಂಬಂತಹ ಉದ್ದೇಶದಿಂದಾಗಿ ಕೇವಲ ನನ್ನ ಹೆಂಡತಿಯಲ್ಲಿ ಮಕ್ಕಳನ್ನು ಹುಟ್ಟಿಸುವಂತ ಹೇಳಿದ ಸಂದರ್ಭದಲ್ಲಿ ಮೌನವಾಗಿ ಇದ್ದರು. ಹಾಗಾಗಿ ಏನಾಯಿತು, ಅಶ್ವತ್ಥಾಮಾಚಾರ್ಯರು ಇಷ್ಟು ವರ್ಷಗಳ ಕಾಲ ಸಂಪಾದನೆ ಮಾಡಿದಂತಹ ಎಲ್ಲ ಬ್ರಹ್ಮಚರ್ಯವು ಕೂಡ ನಾಶವಾಗಿ ಹೋಯಿತು. ಹಾಗಾಗಿ ಅಶ್ವತ್ಥಾಮಾಚಾರ್ಯ ಏನಾಗಲಿಲ್ಲ, ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂತ. ಹಾಗಾಗಿ ಬ್ರಹ್ಮಚರ್ಯ ಅಂತ ಹೇಳಿದರೆ ಅದನ್ನು ಕಾಪಾಡಿಕೊಳ್ಳೋದು ಎಷ್ಟು ಕಷ್ಟ ಅಂತ ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಪೌಷ್ಯ ಮಹಾರಾಜ ಯಾವ ರೀತಿಯಾಗಿ ತನ್ನ ಅಂತರಂಗವನ್ನು ಕೆಡಿಸಿಕೊಂಡು ಬಿಟ್ಟಿದ್ದನೋ ಆ ರೀತಿಯಾಗಿ ಅಂತರಂಗವನ್ನು ಸರ್ವಥಾ ನಾವು ಹಾಳು ಮಾಡಿಕೊಳ್ಬಾರ್ದು ಅಂತ. ಯಾಕೆಂದರೆ ಪರಮಾತ್ಮ ಯಾವಾಗಲೂ ಕೂಡ ಎಲ್ಲಿ ಬರ್ತಾನೆ ಅಂತ ಹೇಳಿ, ಎಲ್ಲಿ ಶುದ್ಧತೆ ಇರುತ್ತೋ ಅಲ್ಲಿ ಬರ್ತಾನೆ ಅಂತೆ. ಉದಾಹರಣೆಗೆ ನಾವಿವತ್ತು ಮನೆಯಲ್ಲಿ ಹೋಗಿ ಹಾಲನ್ನು ಕಾಯಿಸಿ ಯಾವುದೋ ಪಾಯಸವನ್ನು ಏನೋ ಮಾಡಬೇಕು ಅಂತ ಹೇಳಿದ್ರೆ ಮೊದಲೇನು ಮಾಡಬೇಕು, ಪಾತ್ರೆ ಶುದ್ಧ ಆಗಿರಬೇಕು. ಪಾತ್ರೆಯಲ್ಲಿ ಸ್ವಲ್ಪವೇ ಸ್ವಲ್ಪ ಕೊಳೆ ಇದ್ದರೆ ಏನಾಗಿಡುತ್ತೆ, ಸಂಪೂರ್ಣ ಹಾಲು ಒಡೆದು ಹೋಗಿಬಿಡುತ್ತೆ. ಅದಕ್ಕೆ ಯಾವುದಕ್ಕೂ ಕೂಡ ಕೆಲಸಕ್ಕೆ ಬಾರದಂತೆ ಆಗುತ್ತೆ. ಹಾಗೆ ಪರಮಾತ್ಮ ನಮ್ಮ ಮನಸ್ಸಿನಲ್ಲಿ ಅಂತರಂಗದಲ್ಲಿ ಬಂದು ಕುಳಿತುಕೊಳ್ಳಬೇಕು ಅಂತ ಹೇಳಿದರೆ ಪ್ರಧಾನವಾಗಿ ಬೇಕಾದದ್ದು ಅಂತರಂಗ ಶುದ್ಧಿ. ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸು ಶುದ್ಧವಾಗಿ ಇದ್ದಾಗ ಮಾತ್ರ ಏನಾಗುತ್ತೆ, ಪರಮಾತ್ಮ ಬಂದು ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಅಧ್ಯಯನ ಮಾಡಿದಂತಹ ವಿದ್ಯೆ ಜ್ಞಾನ ಅದೆಲ್ಲವೂ ಕೂಡ ಫಲವನ್ನು ಕೊಡಲಿಕ್ಕೆ ಶುರುವಾಗುತ್ತೆ. ಆದರೆ ಈ ಪೌಷ್ಯ ಮಹಾರಾಜನಿಗೇನಾಗಿತ್ತು, ಜ್ಞಾನ ತಪಸ್ಸು ಎಲ್ಲವೂ ಕೂಡ ಇತ್ತು, ಆದರೆ ಅಂತರಂಗ ಶುದ್ಧಿಯೇ ಇರಲಿಲ್ಲ. ಹಾಗಾಗಿ ಅವನಿಗೆ
ಶಾಪವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಅಂತರಂಗ ಶುದ್ಧಿ ಎಂಬುದು ಪ್ರಧಾನವಾಗಿ ಬೇಕಾದದ್ದು. ಇಂತಹ ಅಂತರಂಗ ಶುದ್ಧಿಯನ್ನು ಮತ್ತು ಬ್ರಹ್ಮಚರ್ಯವನ್ನು ಅವಶ್ಯವಾಗಿ ನಾವು ಕಾಪಾಡಿಕೊಳ್ಳಲೇಬೇಕು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟ ಆಯಿತು. ಕೊನೆಗೆ ಉದಂಕ ಹೇಳ್ತಾನೆ, ನಿನಗೆ ಶಾಪದಿಂದಾಗಿ ನನಗೇನು ಎಫೆಕ್ಟ್ ಆಗೋದೇ ಇಲ್ಲ, ನಾನು ವಾಪಸ್ ನನ್ನ ಮನೆಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಸರಿ ಅಂತ ಪೋಷ್ಯ ಮಹಾರಾಜ ತಪ್ಪಾಯಿತು ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನನ್ನು ವಾಪಸ್ ಕಳಿಸ್ತಾನೆ. ಈ ಕಡೆ ರಾಜನ ಹೆಂಡತಿ ಒಂದು ಮಾತು ಹೇಳಿದ್ಲು, ಈ ಕರ್ಣಕುಂಡಲದ ಮೇಲೆ ಯಾರ ಕಣ್ಣಿದೆ? ತಕ್ಷಕನ ಕಣ್ಣಿದೆ ಅಂತ. ಸರಿ ಅಂತ ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಒಬ್ಬ ಸನ್ಯಾಸಿ ಅವನ ಹಿಂದ್ಗಡೆ ಬರಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಯಾರ ಹಿಂದೆ? ಉದಂಕನ ಹಿಂದೆ. ಆ ಸನ್ಯಾಸಿ ಹೇಗಿದ್ದ ಅಂತ ಹೇಳಿದ್ರೆ ದಿಗಂಬರ, ಮೈ ಮೇಲೆ ಒಂದು ತುಂಡು ಬಟ್ಟೆಯನ್ನು ಕೂಡ ಇಲ್ಲ, ಬೆತ್ತಲೆಯಾಗಿ ಬರ್ತಾ ಇರ್ತಾನೆ. ಅಷ್ಟು ಬರ್ತಾ ಇದ್ದರೆ ಅವನಿಗೆ ಆಶ್ಚರ್ಯ ಆಗ್ತಾ ಇರಲಿಲ್ಲ ಉದಂಕನಿಗೆ. ಯಾಕಂದರೆ ಸಾಮಾನ್ಯವಾಗಿ ಕೆಲವೊಬ್ಬ ಸನ್ಯಾಸಿಗಳು ದಿಗಂಬರರಾಗಿ ಇರ್ತಾರೆ. ಆದರೆ ಈ ಸನ್ಯಾಸಿ ವೈಶಿಷ್ಟ್ಯ ಏನಂತ ಹೇಳಿದ್ರೆ 5 ನಿಮಿಷ ಕಾಣಿಸ್ತಾ ಇದ್ದ, 5 ನಿಮಿಷ ಅದೃಶ್ಯನಾಗಿ ಬಿಡ್ತಾ ಇದ್ದ. ಸ್ವಲ್ಪ ಹೊತ್ತು ಕಾಣಿಸ್ತಾ ಇದ್ದ, ಸ್ವಲ್ಪ ಹೊತ್ತು ಕಾಣಿಸ್ತಾ ಇರಲಿಲ್ಲ. ಹೀಗೆ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆವಾಗ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ತುಂಬ ನೀರಡಿಕೆ ಆಗುತ್ತೆ. ಒಳ್ಳೆ ಬೇಸಿಗೆಯ ಕಾಲ, ಮಧ್ಯಾಹ್ನ ಸಂದರ್ಭ, ತುಂಬ ನೀರಡಿಕೆ ಆಗುತ್ತೆ. ಆವಾಗ ತನ್ನ ಕೈಯಲ್ಲಿ ಇದ್ದಂತಹ ಕರ್ಣಕುಂಡಲಗಳನ್ನು ನೆಲದ ಮೇಲೆ ಇಟ್ಟು ನೀರು ಕುಡಿಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ ನದಿಯಿಂದ. ತಕ್ಷಣದಲ್ಲಿ ಆ ಸನ್ಯಾಸಿ ವೇಷದಲ್ಲಿ ಇದ್ದಂಥವನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ತಕ್ಷಕನೇನೆ ಆ ಸನ್ಯಾಸಿ ವೇಷದಲ್ಲಿ ಬಂದಿದ್ದ. ತಕ್ಷಣದಲ್ಲಿ ಆ ಸನ್ಯಾಸಿ ತಾನೇನು ಮಾಡ್ತಾನೆ, ತೆಗೆದುಕೊಂಡು ಬಿಡ್ತಾನೆ ಆ ಕರ್ಣಕುಂಡಲಗಳನ್ನು. ತೆಗೆದುಕೊಂಡು ತಾನೇನು ಮಾಡ್ತಾನೆ, ಹಾವುಗಳಿಗೆ ಬಿಲದಲ್ಲಿ ಹೋಗುವಂತಹ ಅಭ್ಯಾಸ. ಹಾವುಗಳು ಬಿಲದಲ್ಲಿ ಹೋಗ್ತಾ ಇರ್ತವೆ ನೆಲದಲ್ಲಿ. ಹಾಗೆ ತಕ್ಷಕನು ಕೂಡ ಒಂದು ದೊಡ್ಡ ಬಿಲದಲ್ಲಿ ಪ್ರವೇಶ ಮಾಡಿಬಿಡ್ತಾನೆ. ಸಾಮಾನ್ಯ ಬಿಲ ಆಗಿದ್ದರೆ ತಕ್ಷಕ ಅದನ್ನು ಒಡೆದು ತೆಗೆದುಕೊಳ್ತಾ ಇದ್ದ. ಆದರೆ ಆ ಬಿಲ ಯಾವ ಬಿಲ ಅಂತ ಹೇಳಿದ್ರೆ ಅದು ನಾಗಬಿಲ ಅಂತ. ಅಂದರೆ ಭೂಮಿಯಿಂದಾಗಿ ನೇರವಾಗಿ ನಾಗಲೋಕಕ್ಕೆ ಪ್ರವೇಶ ಮಾಡುವಂತಹ ದೊಡ್ಡ ಬಿಲ ಅದು ನಾಗಬಿಲ. ಉದಂಕನಿಗೆ ತುಂಬ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ನಾನು ತೆಗೆದುಕೊಂಡು ಬಂದೆ ಯಾವ ಕರ್ಣಕುಂಡಲಗಳನ್ನು, ಅದನ್ನು ಸುಮ್ಮನೆ ತೆಗೆದುಕೊಂಡು ಹೋಗ್ಬಿಟ್ನಲ್ಲ ಇವನು ತಕ್ಷಕ ಅಂತ. ಆಗಿದ್ದಾಗಲಿ ನಾನು ನಾಗಲೋಕಕ್ಕೆ ಹೋಗಿಯೂ ಕೂಡ ಅದನ್ನು ತೆಗೆದುಕೊಂಡು ಬರ್ತೇನೆ ಅಂತ ಶಪಥವನ್ನು ಮಾಡ್ತಾನೆ. ಸರಿ, ನಾಗಲೋಕಕ್ಕೆ ಹೋಗಬೇಕು. ತಕ್ಷಕ ಏನೋ ಹಾವು ಸಣ್ಣ ಗಾತ್ರ ಇರುತ್ತೆ, ಹೋಗಿಬಿಟ್ಟ. ಇವನು ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಸರಿ, ನಾನು ಭೂಮಿಯನ್ನು ಅಗದು ಹೋಗ್ತೇನೆ ಅಂತ ತನ್ನ ಕೈಯಲ್ಲಿ ದಂಡ ಇರುತ್ತೆ. ಅವನೊಬ್ಬ ಜ್ಞಾನಿಯಾಗಿದ್ದ, ಬ್ರಹ್ಮಚಾರಿಯಾಗಿದ್ದ. ಹಾಗಾಗಿ ತನ್ನ ಕೈಯಲ್ಲಿದ್ದಂತಹ ದಂಡಕಾಷ್ಠದಿಂದ ಭೂಮಿನ ಅಗಿಲಿಕ್ಕೆ ಶುರು ಮಾಡ್ತಾನೆ. ಅವನ ಕೈಯಲ್ಲಿ ಇದ್ದದ್ದು ಸಾಮಾನ್ಯ ಯಾವುದೋ ದಂಡ. ಎಷ್ಟು ಅಗಿಲಿಕ್ಕೆ ಸಾಧ್ಯ? 1 ಅಡಿ ಅಗಿಬೋದು, 2 ಅಡಿ ಅಗಿಬೋದು, ಜಾಸ್ತಿ ಅಗಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನು ದೇವೇಂದ್ರ ಗಮನಿಸ್ತಾನೆ ಅಂತೆ. ದೇವೇಂದ್ರ ಗಮನಿಸಿ ತನ್ನ ಕೈಯಲ್ಲಿ ಇದ್ದಂತಹ ವಜ್ರಾಯುಧದ ಶಕ್ತಿಯನ್ನು ಆ ಉದಂಕನ ಕೈಯಲ್ಲಿ ಇದ್ದಂತಹ ದಂಡಕಾಷ್ಠದಲ್ಲಿ ಕೊಡ್ತಾನೆ ಅಂತೆ. ಇಲ್ಲಿಯ ತನಕ ತುಂಬ ಸುಸ್ತಾಗ್ತಾ ಇತ್ತು ಉದಂಕನಿಗೆ ಅಗಿಲಿಕ್ಕೆ. ಯಾವಾಗ ವಜ್ರಾಯುಧದ ಶಕ್ತಿ ಎಂಬುದು ದಂಡಕಾಷ್ಠದಲ್ಲಿ ಬಂತೋ ಒಂದು ಸಲ ಅದನ್ನು ಭೂಮಿಗೆ ಹಾಕ್ತಾನೆ, ನೇರವಾಗಿ ತಾನೇನು ಮಾಡ್ತಾನೆ, ಮುಂದಿನ ಕ್ಷಣದಲ್ಲಿ ನಾಗಲೋಕದಲ್ಲಿ ಇರ್ತಾನೆ. ಅಷ್ಟು ಶಕ್ತಿ ಎಂಬುದು ಆ ವಜ್ರಾಯುಧಕ್ಕೆ ಇತ್ತು. ಆವಾಗ ಅಲ್ಲಿ ನಾಗಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಎಲ್ಲ ನಾಗಗಳು ಇರ್ತವೆ, ತಕ್ಷಕ ಮಾತ್ರ ಇರೋದಿಲ್ಲ. ಅವನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ ಉದಂಕ, ನಾಗರಾಜ ದಯವಿಟ್ಟು ಆ ಕರ್ಣಕುಂಡಲಗಳನ್ನು ನನಗೆ ಕೊಟ್ಟುಬಿಡು. ನಾನು ನನ್ನ ಗುರುಗಳ ಪತ್ನಿಗಾಗಿ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ನನಗೆ ಅದರಿಂದ ಏನೂ ಸ್ವಾರ್ಥ ಇಲ್ಲ, ಅದು ನನಗೋಸ್ಕರ ತೆಗೆದುಕೊಂಡು ಹೋಗ್ತಾನೇ ಇಲ್ಲ. ಹಾಗಾಗಿ ದಯವಿಟ್ಟು ಅದನ್ನು ಕೊಟ್ಟುಬಿಡು ಅಂತ ಪ್ರಾರ್ಥನೆ ಮಾಡ್ತಾನೆ ಅಂತೆ. ಆವಾಗ ಎಷ್ಟು ಬೇಡಿದರೂ ಕೂಡ ತಕ್ಷಕ ಬರೋದೇ ಇಲ್ಲ. ಈ ಉದಂಕನಿಗೆ ಏನು ಮಾಡಬೇಕಂತ ತೋಚೋದಿಲ್ಲ. ಸ್ವಲ್ಪ ಮುಂದೆ ಹೋಗ್ತಾನೆ, ಅಲ್ಲಿ ಮತ್ತೆ ಒಂದು ವಿಚಿತ್ರವಾದಂತಹ ಘಟನೆ ಕಾಣಿಸುತ್ತೆ ಅಂತೆ. ಏನು ಅಂತ ಹೇಳಿದರೆ, ಒಂದು ಚರಕ ಅಂದರೆ ಬಟ್ಟೆ ನೇಯೋ ಇದು ಇರುತ್ತಲ್ಲ, ಆ ಚರಕ ಇರುತ್ತೆ ಮುಂದ್ಗಡೆ. ಅದರಲ್ಲಿ ಇಬ್ಬರು ಹೆಂಗಸರು ಬಟ್ಟೆ ನೇಯ್ತಾ ಇರ್ತಾರೆ. ಬಟ್ಟೆ ನೇಯಲಿಕ್ಕೆ ದಾರ ಬೇಕು. ದಾರ 2 ದಾರ ಅಂತೆ. ಒಂದು ಕರಿಯಾದಂತಹ ದಾರ, ಇನ್ನೊಂದು ಬಿಳಿಯಾದಂತಹ ದಾರ. ಒಂದು ಕರಿ ದಾರ ಮತ್ತು ಬಿಳಿ ದಾರದಿಂದಾಗಿ ಬಟ್ಟೆ ನೇಯ್ತಾ ಇರ್ತಾರೆ. ಬಟ್ಟೆ ನೇಯಬೇಕಾದರೆ ಅದಕ್ಕೆ ಚಕ್ರ ಬೇಕು. ಚಕ್ರಕ್ಕೆ ಮಧ್ಯದಲ್ಲಿ ಕೋಲುಗಳಿರ್ತವೆ, ಸಪೋರ್ಟಿವ್ ಅಂತ. ಆ ಚಕ್ರಕ್ಕೆ 6 ಕೋಲುಗಳು ಇರ್ತವೆ ಮಧ್ಯದಲ್ಲಿ. 6 ಕೋಲುಗಳು ಇರ್ತವೆ.
ಆ 6 ಕೋಲಿನ ಚಕ್ರವನ್ನು 12 ಕೋಲಿನ ಚಕ್ರ ಹೀಗೆ ರೌಂಡಾಗಿ ಇರುತ್ತೆ, ಅದಕ್ಕೆ ಹೀಗೆ ಹೀಗೆ ಅಂತ ಇರುತ್ತೆ, ಅದು 12 ಇರ್ತವೆ. ಅದು 12 ಇದರ ಚಕ್ರ, ಅದನ್ನು ತಿರುಗಿಸ್ಬೇಕಲ್ಲ ಯಾರಾದರೂ. ತಿರುಗಿಸಲಿಕ್ಕೆ ಅಂತ 6 ಜನ ಬಾಲಕರು ಅಂತೆ, 6 ಜನ ಬಾಲಕರು ಅದನ್ನು ತಿರುಗಿಸ್ತಾ ಇರ್ತಾರೆ. 2 ಹೆಂಗಸರು ಬಟ್ಟೆ ನೇಯ್ತಾ ಇರ್ತಾರೆ. 2 ದಾರ, ಒಂದು ಕಪ್ಪು ದಾರ, ಇನ್ನೊಂದು ಬಿಳಿಯಾದಂತಹ ದಾರ. ಆ ಚರಕದ ಹತ್ತಿರ ಒಂದು ದೊಡ್ಡ ಕುದುರೆ ಇರುತ್ತೆ ಅಂತೆ. ಆ ಕುದುರೆಯ ಮೇಲೆ ಒಬ್ಬ ವ್ಯಕ್ತಿ ಕುತ್ಕೊಂಡಿರ್ತಾನೆ. ನೋಡಲಿಕ್ಕೆ ಭಾರಿ ಮಹಾತ್ಮಂತ ಇರ್ತಾನೆ, ಮುಖದಲ್ಲಿ ಒಳ್ಳೆ ಕಳೆ ಇರುತ್ತೆ, ದೊಡ್ಡ ಜ್ಞಾನಿ ಅಂತ ಅನ್ನಿಸ್ತಾನೆ. ಆವಾಗ ಉದಂಕ ಏನು ಮಾಡ್ತಾನೆ, ಈ ನಾಗಲೋಕದಲ್ಲಿ ನನಗೆ ಯಾರೂ ಕೂಡ ಸಹಾಯ ಮಾಡೋದರ ಕಾಣಿಸ್ತಾ ಇಲ್ಲ, ಈ ವ್ಯಕ್ತಿನೇ ನನಗೆ ಸಹಾಯ ಮಾಡಬಹುದು ಅಂತ ನೇರವಾಗಿ ಆ ವ್ಯಕ್ತಿಯ ಹತ್ರ ಹೋಗ್ತಾನೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ನಾನು ಈ ರೀತಿ ಭೂಮಿಯಿಂದ ಬಂದಿದ್ದೇನೆ, ನನ್ನ ಕರ್ಣಕುಂಡಲಗಳನ್ನು ಈ ತಕ್ಷಕ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾನೆ, ಹೇಗಾದರೂ ಮಾಡಿ ನನಗೆ ಅದನ್ನು ಕೊಡಿಸಿ ಅಂತ ಪ್ರಾರ್ಥನೆ ಮಾಡ್ತಾನೆ ಅಂತೆ. ಆವಾಗ ಆ ವ್ಯಕ್ತಿ, ಕುದುರೆಯ ಮೇಲೆ ಕೂತಂತಹ ವ್ಯಕ್ತಿ ಹೇಳ್ತಾನೆ, ನೀನೇನೂ ಮಾಡಬೇಕಾಗಿಲ್ಲ, ನೇರವಾಗಿ ನನ್ನ ಕುದುರೆಯ ಹಿಂದ್ಗಡೆ ಹೋಗು. ಆ ವ್ಯಕ್ತಿ ಕುದುರೆ ಮೇಲೆ ಕೂತ್ಕೊಂಡಿದ್ದ. ಕುದುರೆಯ ಹಿಂದೆ ಹೋಗು, ಕುದುರೆಯ ಹಿಂದೆ ಹೋಗಿ ಜೋರಾಗಿ ಊದಬೇಕು ನೀನು, ಜೋರಾಗಿ ಊದಿದಾಗ ನಿನ್ನ ಕರ್ಣಕುಂಡ ನನಗೆ ಸಿಗುತ್ತೆ ಅಂತ ಹೇಳ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಆದರೂ ಆಗಿದ್ದಾಗಲಿ ಅಂತ ನೇರವಾಗಿ ಹೋಗ್ತಾನೆ. ಕುದುರೆಯ ಹಿಂದೆ ಹೋಗಿ ಜೋರಾಗಿ ಊದ್ತಾನೆ. ಜೋರಾಗಿ ಊದಿದಾಗ ಆ ಕುದುರೆಯ ಬಾಯಿಂದಾಗಿ ಜೋರಾದಂತಹ ಅಗ್ನಿಜ್ವಾಲೆ, ಬೆಂಕಿ ಬರಲಿಕ್ಕೆ ಶುರು ಆಗುತ್ತೆ ಅಂತೆ. ಬೆಂಕಿ ಬರುತ್ತೆ ಬಂದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಸಮಗ್ರ ನಾಗಲೋಕ ಎಲ್ಲವೂ ಕೂಡ ಬೆಂಕಿಯಿಂದ ಜೋರಾಗಿ ಹೊತ್ತಿಕೊಂಡು ಉರಿಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಅಂತೆ. ಆವಾಗ ತಕ್ಷಣದಲ್ಲಿ ತಕ್ಷಕ ಬರ್ತಾನೆ. ತಕ್ಷಕ ಬಂದು ಅವನ ಕೊಟ್ಟಂತಹ ಕರ್ಣಕುಂಡಲಗಳನ್ನು ಇವನಿಗೆ ಕೊಡ್ತಾನೆ, ಉದಂಕನಿಗೆ ಕೊಡ್ತಾನೆ. ಆವಾಗ ಅಲ್ಲಿ ಹತ್ತಿದಂತಹ ಎಲ್ಲ ಬೆಂಕಿಯೂ ಕೂಡ ಆರಿ ಹೋಗುತ್ತೆ, ನಂದಿಸಿ ಹೋಗುತ್ತೆ. ಕೊನೆಗೆ ಉದಂಕ ತಾನು ಸಂತೋಷದಿಂದಾಗಿ ತಾನೇ ಮಾಡ್ತಾನೆ, ಆ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ತಕ್ಷಕನಿಗೆ ಧನ್ಯವಾದವನ್ನು ಕೂಡ ಹೇಳ್ತಾನೆ. ಹೇಳಿ ತಾನೇ ಮಾಡ್ತಾನೆ, ತನ್ನ ಗುರುಗಳ ಮನೆಗೆ ಬರ್ತಾನೆ. ಗುರುಗಳ ಮನೆಗೆ ಬಂದು ಎಲ್ಲವನ್ನು ಕೂಡ ಸಮರ್ಪಣೆ ಮಾಡ್ತಾನೆ, ಗುರುಗಳ ಹೆಂಡತಿಗೆ ಸಮರ್ಪಣೆ ಮಾಡ್ತಾನೆ. ಗುರುಗಳ ಹೆಂಡತಿಗೆ ತುಂಬ ಸಂತೋಷ ಆಗುತ್ತೆ. ಇಷ್ಟೆಲ್ಲ ಆಗಬೇಕಾದ್ರೆ ಎಷ್ಟು ದಿನ ಆಗಿತ್ತು ಅಂತ ಹೇಳಿದ್ರೆ 3 ದಿನ ಆಗಿತ್ತು. ಗುರುಗಳ ಹೆಂಡತಿ ಹೇಳಿದ್ದೇನು, ಇನ್ನು 4ನೇ ದಿವಸದಲ್ಲಿ ನಮ್ಮ ಮನೇಲಿ ಪ್ರೋಗ್ರಾಮ್ ಇದೆ ಅಂತ. ಮರುದಿನವೇ ಪ್ರೋಗ್ರಾಮ್ ಇರುತ್ತೆ. ಗುರುಗಳ ಹೆಂಡತಿಗೆ ತುಂಬ ಸಂತೋಷ ಆಗುತ್ತೆ. ಈ ಉದಂಕನಿಗೆ ಮುಖದಲ್ಲಿ ಏನೋ ದೊಡ್ಡ ಚಿಂತೆ ಕಾಣಿಸುತ್ತೆ ಅಂತೆ. ಗುರುಗಳು ಕೇಳಿದೆ, ಏನು ಮುಖದಲ್ಲಿ ತುಂಬ ಚಿಂತೆ ಕಾಣಿಸ್ತಾ ಇದೆ, ಏನೇ ಆಯಿತು ನಿನಗೆ ಅಂತ. ಇಲ್ಲ ಗುರುಗಳೇ, ಹೀಗೆಲ್ಲ ಆಯಿತು, ಇದೆಲ್ಲ ಆಗಿದ್ದು ಸರಿ, ಆದರೆ ಕೆಲವೊಂದು ಘಟನೆಗಳು ನನ್ನ ತಲೆ ಇನ್ನೂ ಕುತ್ಕೊಂಡ್ಬಿಟ್ಟಿವೆ, ಅದು ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಯಾಕೆ ಅಂದರೆ ನಾನು ಅದಕ್ಕೆ ಹೋಗಿದ್ದೆ, ಎಲ್ಲಿಗೆ, ನಾಗಲೋಕಕ್ಕೆ ಹೋದಾಗ ಅಲ್ಲಿ ವಿಚಿತ್ರವಾದಂತಹ ಒಂದು ಚರಕ ಇತ್ತು, ಬಟ್ಟೆ ನೇಯುವಂಥ ಯಂತ್ರ ಇತ್ತು. ಅದಕ್ಕೆ 12 ಕೋಲುಗಳು, ತಿರುಗಿಸುವಂಥವರು 6 ಜನ, ಅದಕ್ಕೆ ಕರಿ ಒಂದು ದಾರ, ಇನ್ನೊಂದು ಬಿಳಿ ದಾರ, ಜೊತೆಗೆ ಒಂದು ಕುದುರೆಯ ಮೇಲೆ ಒಬ್ಬ ಶ್ರೇಷ್ಠ ವ್ಯಕ್ತಿ. ಕುದುರೆ ಹಿಂದೆ ಹೋಗಿ ಗಾಳಿ ಊದಿದರೆ ಕುದುರೆ ಬಾಯಿಂದ ಜೋರಾದಂಥ ಬೆಂಕಿ ಬಂತು. ಇದೆಲ್ಲ ಏನಿದು, ಏನು ವಿಚಿತ್ರ? ನಾಗಲೋಕದಲ್ಲಿ ಸಾಮಾನ್ಯವಾಗಿ ಯಾರಿರ್ತಾರೆ? ನಾಗಗಳು ಮಾತ್ರ ಇರ್ತವೆ. ಅಲ್ಲಿ ಹೋಗಿ ಬಟ್ಟೆ ಹೊಲಿಯೋದೇನು, ಇದೆಲ್ಲ ಏನು ವಿಚಿತ್ರ ಅಂತ ಕೇಳ್ತಾನೆ ಅಂತೆ. ಆವಾಗ ಗುರುಗಳು ಹೇಳ್ತಾರೆ, ನೀನು ನೋಡಿದಂತಹ 2 ವ್ಯಕ್ತಿಗಳು, 2 ಹೆಂಗಸರೇನಿದ್ದಾರೆ, ಅವರು 2 ದೇವತೆಗಳು ಅಂತ ಹೇಳ್ತಾರೆ. ಯಾರು ಅಂದರೆ ಧಾತೃ ಮತ್ತು ವಿಧಾತೃ ಅಂತ 2 ದೇವತೆಗಳು. ಒಬ್ಬಳು ಧಾತೃ, ಇನ್ನೊಬ್ಬ ವಿಧಾತೃ ಅಂತ. ಅದೇ ರೀತಿಯಾಗಿ ಅದರಲ್ಲಿ 2 ದಾರ ಇತ್ತು, ಒಂದು ಕಪ್ಪಿನ ದಾರ, ಒಂದು ಬಿಳಿಯಾದಂತಹ ದಾರ. ಆ ಕಪ್ಪು ಬಿಳಿ ದಾರ ಬೇರೆ ಯಾವುದೂ ಅಲ್ಲ, ಅದು ಸಂವತ್ಸರ ಚಕ್ರ ಅಂತ. ಹೇಗೆ ಅಂದರೆ ದಿನದಲ್ಲಿ ಹಗಲು ಅಂತ ಒಂದಿರುತ್ತೆ, ಇನ್ನೊಂದು ರಾತ್ರಿ ಅಂತ ಇರುತ್ತೆ. ಹಗಲು ಅದು ಬೆಳಕಿರುವಂಥ ಸಂದರ್ಭ, ರಾತ್ರಿ ಕತ್ತಲಿರುವಂಥ ಸಂದರ್ಭ. ಹಾಗಾಗಿ ಬಿಳಿಯಾದಂತಹ ದಾರ ಅದು ಹಗಲಿಗೆ ಸಂಕೇತ, ಕಪ್ಪಾದಂತಹ ದಾರ ಅದು ರಾತ್ರಿಗೆ ಸಂಕೇತ ಅಂತ. ಇನ್ನೇನಿತ್ತು, ಅದರಲ್ಲಿ 12 ಅರಗಳು ಅಂದರೆ ಕೋಲುಗಳು ಇದ್ದವು. ಆ 12 ಕೋಲು ಅಂತ ಹೇಳಿದರೆ ಅದು ಏನಾಗಿದೆ, 12 ಮಾಸಗಳು. ಇನ್ನೇನಿತ್ತು, 6 ಜನ ಬಾಲಕರನ್ನು ತಿರುಗಿಸ್ತಾ ಇದ್ದರು. 6 ಜನ ಆ ಯಾವ ಋತು ಅಭಿಮಾನಿ ದೇವತೆಗಳೇನೆ ಅದು ಬಾಲಕರ ರೂಪದಿಂದ ತಿರುಗಿಸ್ತಾ ಇದ್ದರು. ನೀನು ನೋಡಿದಂತಹ ಚಕ್ರ ಬೇರೆ ಏನೂ ಅಲ್ಲ, ಅದು ಸಂವತ್ಸರ ಚಕ್ರ ಅಂತ.
ಆ ಇಡೀ ಜಗತ್ತಿನ ಸಂವತ್ಸರ, ಒಂದು ವರ್ಷದ ಅದು ಚಕ್ರ ರೂಪದಲ್ಲಿ ಇದ್ದುಕೊಂಡು ಆ ಧಾತೃ ಮತ್ತು ವಿಧಾತೃ ದೇವತೆಗಳು ಅವರೇನು ಮಾಡ್ತಾರೆ, ಹಗಲು ಮತ್ತು ರಾತ್ರಿ ಇದನ್ನು ಮುಂದುವರಿಸ್ತಾ ಇರ್ತಾರೆ, ಚಕ್ರದ ಮೂಲಕ ತಿರುಗಿಸ್ತಾ ಇರ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾದಂತಹ ಇದು ಸಿಕ್ಕಿದ್ದು ನಿನಗೆ ಅಂತ. ಸರಿ, ಕುದುರೆ ಇತ್ತು, ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಇದ್ದ. ಅವರು ಯಾರು ಅಂತ ಕೇಳಿದಾಗ ಹೇಳ್ತಾರೆ, ಸಾಕ್ಷಾತ್ ಅಗ್ನಿದೇವರೇನೇ ಕುದುರೆಯ ರೂಪದಲ್ಲಿ ಇದ್ದರು. ಆ ಕುದುರೆಯ ಮೇಲೆ ಕುಳಿತುಕೊಂಡಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರ್ಜನ್ಯ. ಪರ್ಜನ್ಯ ಕುದುರೆ ಮೇಲೆ ಕುಳಿತುಕೊಂಡಿದ್ದ, ಕುದುರೆ ಸಾಕ್ಷಾತ್ ಅಗ್ನಿದೇವರು. ಇಷ್ಟು ಮಾತ್ರ ಅಲ್ಲ, ನೀನು ಹೋಗಬೇಕಾದ್ರೆ ಒಬ್ಬ ವ್ಯಕ್ತಿ ನಿನಗೆ ಏನು ಕೊಟ್ಟ, ಗೋಮಯ ಮತ್ತು ಗೋಮೂತ್ರ ಕೊಟ್ಟ. ಕೊಟ್ಟಂತಹ ವ್ಯಕ್ತಿ ಯಾರು ಗೊತ್ತಾ ಹೇಳ್ತಾರೆ, ನಿನಗೆ ಕೊಟ್ಟಂತಹ ವ್ಯಕ್ತಿ ಸಾಕ್ಷಾತ್ ದೇವೇಂದ್ರ ಅಂತೆ. ಅವನು ಕೊಟ್ಟಿದ್ದು ನಿನಗೆ ಬೇರೆ ಏನೂ ಅಲ್ಲ, ಗೋಮೂತ್ರ ಗೋಮಯ, ಅದು ಯಾವುದೋ ಸಾಮಾನ್ಯ ಹಸುವಿನ ಸೆಗಣಿ ಅಲ್ಲ, ಅದು ಸಾಕ್ಷಾತ್ ದೇವಲೋಕದ ಅಮೃತ. ಸಾಕ್ಷಾತ್ ದೇವಲೋಕದ ಅಮೃತವನ್ನು ದೇವೇಂದ್ರ ಬಂದು ನಿನಗೆ ಕೊಟ್ಟ. ಅದೇ ರೀತಿಯಾಗಿ ಅಗ್ನಿದೇವರು ಮತ್ತು ಪರ್ಜನ್ಯ ಮುಂತಾದಂತಹ ಎಲ್ಲ ದೇವಾನುದೇವತೆಗಳು ಕೂಡ ನಿನಗೆ ನಾಗಲೋಕದಲ್ಲಿ ಸಹಾಯವನ್ನು ಮಾಡಿದರು ಎಂಬುದಾಗಿ ಹೇಳ್ತಾರೆ. ಉದಂಕನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ನಾನು ಒಬ್ಬ ಸಾಮಾನ್ಯ ಯಾವುದೋ ಋಷಿಕುಮಾರ, ನನ್ನಂತಹ ಋಷಿಕುಮಾರರು ಲಕ್ಷಗಟ್ಟಲೆ ಜಗತ್ತಿನಲ್ಲಿ ಇದ್ದಾರೆ, ನನಗೆ ಸಹಾಯ ಮಾಡಲಿಕ್ಕೆ ಅಂತ ದೇವಾನುದೇವತೆಗಳು ಯಾವುದೋ ರೂಪದಿಂದಾಗಿ ಬಂದು ಯಾಕೆ ಸಹಾಯ ಮಾಡಿದರು ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಗುರುಗಳು ಹೇಳ್ತಾರೆ, ನೀನು ಯಾಕೆ ಹೋಗಿದ್ದಿ? ಗುರುಗಳ ಕೆಲಸವನ್ನು ಮಾಡಲಿಕ್ಕೆ ಅಂತ. ಗುರುಗಳು ಹೇಳ್ತಾರೆ, ಯಾರು ಸ್ವಾರ್ಥ ಇಲ್ಲದಂತೆ ಗುರುಗಳು ಹೇಳಿದಂತಹ ಕೆಲಸವನ್ನು ಚಾಚೂ ತಪ್ಪದೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ಇಡೀ ಜಗತ್ತೇ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಜಗತ್ತು ಮಾತ್ರ ಅಲ್ಲ, ದೇವಾನುದೇವತೆಗಳೇನೇ ಅವನಿಗೆ ಬಂದು ಸಹಾಯ ಮಾಡ್ತಾರೆ. ಇದಕ್ಕೆ ನೀನೇ ಸಾಕ್ಷಿ. ನೀನು ನನ್ನ ಮೇಲಿನ ಭಕ್ತಿಯಿಂದಾಗಿ ನನ್ನ ಹೆಂಡತಿಗೆ ಬೇಕು ಅಂತ ಕರ್ಣಕುಂಡಲು ತರಲಿಕ್ಕೆ ಅಂತ ಹೋದೆ. ತರಲಿಕ್ಕೆ ಹೋದಾಗ ನಿನಗೆ ತುಂಬ ಸಂಕಷ್ಟಗಳು ಬಂದವು. ಕೊನೆಗೆ ನೀನು ಎಲ್ಲಿಗೆ ಹೋಗಬೇಕಾಯಿತು? ನಾಗಲೋಕಕ್ಕೆ ಹೋಗಬೇಕಾಯಿತು. ಸಾಮಾನ್ಯವಾಗಿ ಭೂಲೋಕದಲ್ಲಿ ಇರುವಂತಹ ಪ್ರಜೆಗಳು, ಜನರು ಭೂಲೋಕದಲ್ಲಿ ಮಾತ್ರ ಇರ್ತಾರೆ. ಬೇರೆ ಲೋಕಕ್ಕೆ ಹೋದರೆ ಅವರಿಗೆ ಬದುಕುಳಿಯೋದಿಲ್ಲ, ಯಾಕಂದರೆ ಅಲ್ಲಿಗೆ ಬೇಕಾದಂತಹ ಉಸಿರಾಟದ ಗಾಳಿ ಎಲ್ಲವೂ ಕೂಡ ಇರೋದಿಲ್ಲ. ನೀನು ನಾಗಲೋಕಕ್ಕೆ ಹೋದರೂ ಕೂಡ ಬಂದು ಬದುಕುಳಿದಿ. ಹೇಗೆ? ದೇವೇಂದ್ರ ಕೊಟ್ಟಂತಹ ಗೋಮಯ ಅರ್ಥಾತ್ ಅಮೃತದಿಂದಾಗಿ ನೀನು ಬದುಕುಳಿದಿದ್ದೀಯಾ. ಹಾಗಾಗಿ ನಿನ್ನ ಉದ್ದೇಶ ಏನಾಗಿತ್ತು? ಉದ್ದೇಶದಲ್ಲಿ ನಿನಗೆ ಸ್ವಾರ್ಥ ಇರಲಿಲ್ಲ, ಗುರುಗಳ ಸೇವೆ ಮಾಡಬೇಕು ಎಂಬಂತಹ ಅತ್ಯುತ್ಕಟವಾದಂತಹ ಉದ್ದೇಶದಿಂದಾಗಿ ನೀನು ನಿನ್ನ ಜೀವದ ಹಂಗನ್ನೇ ಬಿಟ್ಟು ಎಲ್ಲವನ್ನು ಕೂಡ ಮಾಡಿದಿ. ಹಾಗಾಗಿ ನಿನಗೆ ದೇವಾನುದೇವತೆಗಳೇನೇ ಬಂದು ಸಹಾಯ ಮಾಡಿದರು ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ನಮ್ಮ ಪಾಲಿನ ಕರ್ತವ್ಯವನ್ನು, ಗುರುಗಳು ಹೇಳಿದಂತಹ ಕೆಲಸವನ್ನು, ಸಮಾಜದ ಉದ್ಧಾರದ ಕೆಲಸವನ್ನು ಭಕ್ತಿಯಿಂದಾಗಿ ಶ್ರದ್ಧೆಯಿಂದಾಗಿ ಮಾಡಿದಾಗ ಸಕಲ ದೇವಾನುದೇವತೆಗಳೇನೇ ಯಾವುದೇ ಒಂದು ರೂಪದಿಂದಾಗಿ ಬಂದು ನಮಗೆ ಅದಕ್ಕೆ ಸಹಾಯವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಇಷ್ಟು ಕಥೆ ಇಲ್ಲಿಗೆ ಮುಗಿಯುತ್ತೆ. ಇದರಿಂದಾಗಿ ನಾವು ತಿಳಿದುಕೊಳ್ಳಬೇಕಾದ ಸಂದೇಶ ಏನು ಅಂತ ಮಹಾಭಾರತವೇ ಹೇಳುತ್ತೆ. ಸಾಮಾನ್ಯವಾಗಿ ಕಿವಿಗೆ ಆಭರಣ ಏನು? ಕರ್ಣಕುಂಡಲ. ಅದನ್ನು ಗಂಡಸರು ಹಾಕ್ಕೊಳ್ತಾರೆ, ಹೆಂಗಸರು ಹಾಕ್ಕೊಳ್ತಾರೆ. ಆದರೆ ನಿಜವಾಗಿ ಕಿವಿಗಳಿಗೆ ಆಭರಣ ಏನು ಅಂತ ಹೇಳಿದ್ರೆ ಶಾಸ್ತ್ರಗ್ರಂಥಗಳ ಶ್ರವಣ ಅಂತ. ಹೀಗೆ ಆ ಹೆಣ್ಣು ಆಸೆ ಪಟ್ಲು, ನನ್ನ ಕಿವಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದರೆ ಕರ್ಣಕುಂಡಲ ಬೇಕು ಅಂತ. ಹಾಗೆ ನಮಗಿರುವಂತಹ ಕಿವಿಗಳು, ಪರಮಾತ್ಮ ಕೊಟ್ಟಂತಹ ಕಿವಿ, ಅದು ಯಾವಾಗಲೂ ಕೂಡ ಸಾರ್ಥಕ ಆಗಬೇಕು ಅಂಥೇಳಿ ಅದರಲ್ಲಿ ನಿರಂತರವಾಗಿ ಪರಮಾತ್ಮನ ಕಥೆಯನ್ನು ಕೇಳ್ತಾ ಇದ್ದಾಗ ಆ ನಮ್ಮ ಕಿವಿಗಳು ಎಂಬುದು ಶಾಸ್ತ್ರ ಏನಾಗುತ್ತೆ, ಸಾರ್ಥಕ ಆಗುತ್ತೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಕರ್ಣಕುಂಡಲ ಇಲ್ಲಿ ತನಕ ಯಾರ ಕೈಯಲ್ಲಿ ಇತ್ತು? ಉದಂಕನ ಕೈಯಲ್ಲಿ ಇತ್ತು. ಈಗ ಯಾರ ಕೈಯಲ್ಲಿ ಹೋಯಿತು? ನಂತರ ತಕ್ಷಕನ ಕೈಯಲ್ಲಿ ಹೋಯಿತು. ಹಾಗೆ ನಮ್ಮ ಕಿವಿಗಳಿಗೂ ಕೂಡ ಕೆಲವೊಮ್ಮೆ ಬೇಡವಾದಂಥ ಆಲೋಚನೆಗಳು ಬರ್ತಾ ಇರ್ತವೆ. ಕೆಟ್ಟ ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು ಏನೇನನ್ನು ಕೇಳ್ತಾ ಇರ್ತೇವೆ. ಆದರೆ ಯಾವಾಗ ನಾವು ಆ ಉದಂಕ ಮಾಡಿದಂತೆ, ಉದಂಕ ಏನು ಮಾಡಿದ? ತನ್ನ ಕೈಯಲ್ಲಿ ಇದ್ದಂತಹ ಯಾವುದೋ ಸಾಮಾನ್ಯ ದಂಡವನ್ನು ಹಿಡಿದುಕೊಂಡು ಭೂಮಿನ ಅಗಿತೇನೆ ಅಂತ ಹೊರಟಾಗ ಏನಾಯಿತು? ಸಾಕ್ಷಾತ್ ದೇವೇಂದ್ರನೇ ಅವನಿಗೆ ಸಹಾಯವನ್ನು ಮಾಡಿ ತನ್ನ ವಜ್ರಾಯುಧದ ಶಕ್ತಿಯನ್ನು ಅದರಲ್ಲಿ ತುಂಬಿಸಿ ಭೂಮಿಯನ್ನು ಅಗಿಲಿಕ್ಕೆ ಸಹಾಯ ಮಾಡಿದ. ಹಾಗೆ ಕೆಟ್ಟ ಕೆಟ್ಟ ಆಲೋಚನೆಗಳು, ಬೇರೆ ಬೇರೆ ಸುದ್ದಿಗಳು, ಸಮಾಚಾರಗಳು ನಮ್ಮ ಕಿವಿಗೆ ಬೀಳೋದು ಸಹಜ. ಆದರೆ ಅದನ್ನು ತಡೆದುಕೊಂಡು ಪರಮಾತ್ಮನ ಕಥೆಯನ್ನು ಕೇಳಲಿಕ್ಕೆ ನಾವು ಕಿಂಚಿತ್ತಾದರೂ ಪ್ರಯತ್ನ ಮಾಡಿದಾಗ
ದೇವಾನುದೇವತೆಗಳೇನೇ ನಮಗೆ ಸಹಾಯವನ್ನು ಮಾಡಿ ನಮಗೆ ವಿಶೇಷವಾದಂತಹ ತತ್ವಜ್ಞಾನವನ್ನು ತಿಳಿಸ್ತಾರೆ. ಅದನ್ನೇ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪದೇ ಅಂತ ಜಗತ್ತಿನ ಹಾಳು ಹೊರಟೆಗಳನ್ನು ಯಾವತ್ತೂ ಕೂಡ ಇದ್ದೇ ಇರುತ್ತೆ, ಆದರೆ ಅದೆಲ್ಲವನ್ನು ಕೂಡ ಬಿಟ್ಟು ನಿನ್ನ ಕಿವಿಗಳನ್ನು ಪರಮಾತ್ಮನ ಕಥೆಯನ್ನು ಕೇಳಲಿಕ್ಕೆ ಉಪಯೋಗ ಮಾಡಿಕೊ. ಈ ರೀತಿಯಾಗಿ ಪರಮಾತ್ಮನ ಕಥೆಯನ್ನು ಕೇಳಿದಾಗ ಮಾತ್ರ ಏನಾಗುತ್ತೆ, ನಮ್ಮ ಅಂತರಂಗ ಎಂಬುದು ಶುದ್ಧ ಆಗುತ್ತೆ ಅಂತ. ಯಾಕೆಂದರೆ ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು ಎಂಬುದಾಗಿ ಮನಸ್ಸು ಶುದ್ಧ ಆಗಬೇಕು ಅಂತ ಹೇಳಿದರೆ ಅಲ್ಲಿ ನಾವೇನು ನೀರು ಹಾಕಿ ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಪುಷ್ಯ ಮಹಾರಾಜನಿಗೆ ಅಂತರಂಗ ಶುದ್ಧಿ ಇರಲಿಲ್ಲ. ನಮ್ಮ ಅಂತರಂಗ ಶುದ್ಧ ಆಗಬೇಕು ಅಂತ ಹೇಳಿದರೆ ನಿರಂತರವಾಗಿ ಪರಮಾತ್ಮನ ಕಥೆಗಳನ್ನು ಕೇಳ್ತಾ 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 ಇದ್ದಾಗ ನಿರಂತರವಾಗಿ ಕ್ರಮೇಣವಾಗಿ ಮನಸ್ಸು ಎಂಬುದು ಪರಿಶುದ್ಧವಾಗುತ್ತೆ. ಆ ರೀತಿಯಾದಂಥ ಮನಸ್ಸು ಪರಿಶುದ್ಧ ಆದಾಗ ಮಾತ್ರ ಏನಾಗುತ್ತೆ, ಅಲ್ಲಿ ಪರಮಾತ್ಮನ ಸನ್ನಿಧಾನ ಬರಲಿಕ್ಕೆ ಸಾಧ್ಯ ಎಂಬುದಾಗಿ ಇಷ್ಟು ಅಂಶಗಳನ್ನು ಈ ಉದಂಕನ ಚರಿತ್ರೆ ಎಂದಾಗಿ ಹೇಳ್ತಾರೆ. ಮತ್ತೆ ಇದೇ ಕತೆ ಮುಂದೆ ಪ್ರಾರಂಭ ಆಗುತ್ತೆ. ಉದಂಕ ಒಂದು ನಾವೇನು ಮಹಾಭಾರತದಲ್ಲಿ ಕೇಳುವಂತಹ ಸರ್ಪಯಾಗ, ಜನಮೇಜಯ ಮಾಡಿದಂತಹ ಸರ್ಪಯಾಗಕ್ಕೆ ಮೂಲ ಕಾರಣ ಈ ಉದಂಕ. ಇದು ಮುಂದೆ ಇನ್ನು ಕಥೆ ಹಾಗೆ ಮುಂದುವರಿಯುತ್ತೆ. ಉದಂಕ ಹೋದ, ಗುರುಗಳ ಹೆಂಡತಿಗೆ ಎಲ್ಲವನ್ನು ಕೂಡ ಕೊಟ್ಟ. ಆದರೂ ಕೂಡ ಉದಂಕನಿಗೆ ತಕ್ಷಕನ ಮೇಲೆ ಏನೋ ಒಂದು ಸಿಟ್ಟು ಅಂತೆ. ನನ್ನ ಪಾಡಿಗೆ ನಾನು ಆ ಗುರುಗಳ ಹೆಂಡತಿಗೋಸ್ಕರ ಕಿವಿ ಆಭರಣ ತೆಗೆದುಕೊಂಡು ಹೋಗ್ತಾ ಇದ್ದೆ, ಈ ತಕ್ಷಕ ಒಂದು ಸುಮ್ಮನೆ ನನಗೆ ತೊಂದರೆ ಕೊಟ್ಟ ಅಂತ ತಕ್ಷಕನ ಮೇಲೆ ಏನೋ ಒಂದು ಸಿಟ್ಟು ಇತ್ತು. ಏನಾದರೂ ಮಾಡಿ ತಕ್ಷಕನಿಗೆ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡ್ತಾನೆ ಉದಂಕ. ಆಯ್ತು, ತನಗೆ ಕಲಿಸಲಿಕ್ಕೆ ಸಾಧ್ಯ ಇಲ್ಲ, ತಾನು ಸಾಮಾನ್ಯ ಒಬ್ಬ ಮನುಷ್ಯ, ತಕ್ಷಕ ಒಬ್ಬ ಸರ್ಪರಾಜ. ಅದಕ್ಕೆ ನೇರವಾಗಿ ಅವನೇ ಮಾಡ್ತಾನೆ, ಜನಮೇಜಯನ ಹತ್ತಿರ ಹೋಗ್ತಾನೆ ಅಂತೆ. ನಾವು ನಿನ್ನೆ ತಾನೇ ಕೇಳಿದೆವು ಜನಮೇಜಯ ಮತ್ತು ಅವನ ಅಣ್ಣ ತಮ್ಮಂದಿರ ಕಥೆ, ನಾಯಿಗೆ ಹೊಡೆದಂತಹ ಕಥೆ. ಮತ್ತೆ ಈಗ ಜನಮೇಜಯನ ಕಥೆ ಪ್ರಾರಂಭ ಆಗುತ್ತೆ. ಜನಮೇಜಯನ ಹತ್ತಿರ ಹೋಗ್ತಾನೆ. ಜನಮೇಜಯ ತಾನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ರಾಜ್ಯಪಾಲನೆ ಮಾಡ್ತಾ ಇರ್ತಾನೆ, ರಾಜ್ಯ ರಕ್ಷಣೆ ಮಾಡ್ತಾ ಇರ್ತಾನೆ. ಆವಾಗ ಹೋಗಿ ಉದಂಕ ಹೇಳ್ತಾನೆ, ಜನಮೇಜಯ ನೀನೇನು ಮಾಡ್ತಾ ಇದ್ದೀಯಾ, ನಿನಗೆ ಒಂದು ಪ್ರಮುಖವಾದಂಥ ಕರ್ತವ್ಯ ಅಂತ ಇದೆ, ಅದನ್ನು ಬಿಟ್ಟು ರಾಜ್ಯಭಾರ ಮಾಡ್ತಾ ಇದ್ದೀರ, ನಿನ್ನ ಬುದ್ಧಿಗೆ ಏನು ಹೇಳಬೇಕು ಅಂತ ಹೇಳ್ತಾನೆ. ಜನಮೇಜನಿಗೆ ಆಶ್ಚರ್ಯ ಆಗುತ್ತೆ. ನಾನು ಒಬ್ಬ ಪಾಂಡವರ ಸಂತಾನ, ಮಹಾರಾಜ, ನನ್ನ ಕರ್ತವ್ಯವೇನು ರಾಜ್ಯಭಾರ ಮಾಡೋದು, ಅದನ್ನೇ ಮಾಡ್ತಾಯಿದ್ದು, ನಾನೇನು ಮಾಡಬೇಕಾಗಿತ್ತು ಇನ್ನು ಎಕ್ಸ್ಟ್ರಾ ಅಂತ. ಆವಾಗ ಉದಂಕ ಹೇಳ್ತಾನೆ, ನಿನಗೆ ಬಹುಶಃ ಗೊತ್ತಿಲ್ಲ ಅಂತ ಕಾಣಿಸುತ್ತೆ, ನಿನ್ನ ತಂದೆಯಾದಂತಹ ಪರೀಕ್ಷಿತ ಸತ್ತದ್ದು ಹೇಗೆ, ತಕ್ಷಕ ಎಂಬಂತಹ ಹಾವು ಕಚ್ಚಿ ನಿನ್ನ ತಂದೆ ಸತ್ತು ಹೋದ, ಹಾಗಾಗಿ ತಕ್ಷಕನನ್ನು ನೀನು ಏನಾದರೂ ಮಾಡಿ ಸಾಯಿಸಬೇಕು ಎಂಬುದಾಗಿ ಅವನಿಗೆ ಚಾಡಿಯನ್ನು ಹೇಳ್ತಾನೆ. ಅವನ ಮನಸ್ಸನ್ನು ಕೆಡಿಸ್ತಾನೆ ಯಾರು, ಉದಂಕ. ವಾಸ್ತವಿಕವಾಗಿ ಜನಮೇಜಯ ರಾಜನಿಗೆ ಇದು ಗೊತ್ತೇ ಇರೋದಿಲ್ಲ. ತನ್ನ ತಂದೆ ಸತ್ತು ಹೋದಂತ ಗೊತ್ತಿರುತ್ತೆ, ತಕ್ಷಕ ಸಾಯಿಸಿದ್ದನ್ನು ಗೊತ್ತಿರೋದಿಲ್ಲ. ಕೊನೆಗೆ ತಕ್ಷಣದಲ್ಲೇನೇ ತನ್ನ ಮಂತ್ರಿ ಎಲ್ಲರನ್ನೂ ಕೂಡ ಕರೆಸಿ ವಿಚಾರ ಮಾಡ್ತಾನೆ. ಮಂತ್ರಿಗಳು ಆವಾಗ ನಿಜವನ್ನು ಹೇಳ್ತಾರೆ, ಹೌದು, ನಿನ್ನ ತಂದೆಯನ್ನು ತಕ್ಷಕ ಎಂಬಂಥ ಒಬ್ಬ ಹಾವು ಬಂದು ಕಚ್ಚಿ ಸಾಯಿಸಿತು ಅಂತ ಹೇಳ್ತಾನೆ. ಇಷ್ಟು ಹೇಳಿದಾಗ ಜನಮೇಜಯ ರಾಜ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ, ನನ್ನ ತಂದೆಯನ್ನು ತಕ್ಷಕ ಎಂಬಂಥ ಹಾವು ಸಾಯಿಸಿದ್ದಾನೆ, ಹಾಗಾಗಿ ಇನ್ನು ಮುಂದೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಹಾವುಗಳ ಸಂತಾನವೇ ಇರಬಾರದು ಅಂತ ಸಮಸ್ತ ಸರ್ಪಗಳನ್ನು ಕೂಡ ಒಂದು ಯಜ್ಞವನ್ನು ಮಾಡಿ ಸಮಗ್ರ ಸರ್ಪಗಳ ಕುಲವನ್ನೇ ನಾನು ನಾಶ ಮಾಡಿಬಿಡ್ತೇನೆ ಅಂತ ಭಯಾನಕವಾದಂಥ ಒಂದು ದೊಡ್ಡ ಸಂಕಲ್ಪವನ್ನು ಮಾಡ್ತಾನೆ. ಹೀಗೆ ಉದಂಕನಿಗೆ ತಕ್ಷಕ ಮಾಡಿದಂತಹ ಒಂದು ಮೋಸದಿಂದಾಗಿ ಸಮಗ್ರ ಸರ್ಪಗಳ ಕುಲವೇನೆ ನಾಶವಾಗುವಂತಹ ದೊಡ್ಡ ಪರಿಸ್ಥಿತಿ ಬಂದು ಒದಗುತ್ತೆ. ಇಲ್ಲಿಗೆ ಈ ಭಾಗ ಮುಗಿಯಿತು. ಇನ್ನೊಂದು ಭಾಗ ಪ್ರಾರಂಭ ಆಗುತ್ತೆ. ಸರ್ಪಯಾಗ ಆಗಿದ್ದು 4-5 ವ್ಯಕ್ತಿಗಳಿಂದ, ಈ ಕಡೆ ಉದಂಕ, ಈ ಕಡೆ ತಕ್ಷಕ, ಈ ಕಡೆ ಜನಮೇಜಯ, ಕೊನೆಗೆ ಸರ್ಪಯಾಗ ನಿಲ್ಲಿಸಿದ್ದು ಆಸ್ತಿಕ ಎಂಬಂತಹ ಬ್ರಾಹ್ಮಣ. ಹಾಗಾಗಿ ಒಬ್ಬೊಬ್ಬೊಬ್ಬರ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿಗೆ ಜನಮೇಜಯ ತೀರ್ಮಾನ ಮಾಡಿದ ಸರ್ಪಯಾಗವನ್ನು ಮಾಡಬೇಕು ಅಂತ. ಇನ್ನು ಆ ಸರ್ಪಯಾಗ ಮುಂದೆ ಬಂದು ತಡೆದದ್ದು ಯಾರು, ಆಸ್ತಿಕ ಎನ್ನುವಂತಹ ಒಬ್ಬ ಬ್ರಾಹ್ಮಣ. ಅವನು ಯಾರು ಅಂತ ಹೇಳಿದರೆ ಜರತ್ಕಾರು ಎಂಬಂತಹ ಒಬ್ಬ ಋಷಿಗಳ ಮಗ ಅಂತೆ. ಜರತ್ಕಾರು ಎಂಬಂತಹ ಋಷಿಗಳು ಇದ್ದರು. ಅವರಿಗೆ ಮದುವೆಯಾಗಿರಲಿಲ್ಲ. ಹೀಗೆ ಸುಮ್ಮನೆ ಆರಾಮಾಗಿ ಕಾಶಿ ಬದರಿ ಅಂತ ತೀರ್ಥಕ್ಷೇತ್ರ ಯಾತ್ರೆ ಮಾಡೋದು, ಆರಾಮಾಗಿರೋದು, ಇದನ್ನೇ ಮಾಡ್ತಾಯಿದ್ರು.
ಒಂದು ಸಲ ಒಂದು ಕ್ಷೇತ್ರಕ್ಕೆ ಹೋಗಿರ್ತಾರೆ. ಒಂದು ದೊಡ್ಡ ನದಿ ಹರಿತಾ ಇರುತ್ತೆ. ಆ ನದಿಯ ಹತ್ತಿರ ಒಂದು ಸಣ್ಣ ಬಳ್ಳಿ ಇರುತ್ತೆ. ಆ ಸಣ್ಣ ಬಳ್ಳಿಗೆ ಅನೇಕ ಜನ ಹಿಡಿದುಕೊಂಡು ಬಿದ್ದಿರ್ತಾರೆ. ಆ ಬಳ್ಳಿಯನ್ನು ಸಣ್ಣ ಇರುವೆ ಕಚ್ಚುತ್ತಾ ಇರುತ್ತೆ. ಬಳ್ಳಿ ಇರೋದೇ ತುಂಬ ಚಿಕ್ಕದು. ಇರುವೆ ಕಚ್ಚುತ್ತಾ ಇದೆ ಎಷ್ಟು ಚಿಕ್ಕ ಬಳ್ಳಿ ಅಂತ ಊಹಿಸ್ಬೋದು. ಆ ಬಳ್ಳಿಯನ್ನು 10 ಜನ ಹಿಡಿದುಕೊಂಡು ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ. ಒಂದು ವೇಳೆ ಆ ಬಳ್ಳಿ ಕಟ್ಟಾಯಿತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಏನು ಮಾಡ್ತಾರೆ, ಆ ನದಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂಥ ದೊಡ್ಡ ಪರಿಸ್ಥಿತಿ ಬರುತ್ತೆ. ಆವಾಗ ಜರತ್ಕಾರುವಿಗೆ ಆಶ್ಚರ್ಯ ಆಗ್ತದೆ, ಇದೇನಿದು ನೋಡಲಿಕ್ಕೆ ಇಷ್ಟು ಚಿಕ್ಕ ಬಳ್ಳಿ ಇದೆ, ಇಷ್ಟು ಜನ ಹಿಡ್ಕೊಂಡಿದ್ದಾರೆ, ಈ ಇರುವೆ ಬೇರೆ ಕಚ್ಚುತ್ತಾ ಇದೆಯಲ್ಲ, ಯಾರು ನೀವು ಅಂತ ಹೋಗಿ ಪ್ರಶ್ನೆ ಮಾಡ್ತಾನೆ. ಆವಾಗ ಅವರು ಹೇಳ್ತಾರೆ, ನಾವೆಲ್ಲರೂ ಕೂಡ ಒಂದೇ ವಂಶದವರು, ಇವನು ನನ್ನ ತಂದೆ, ಇವನು ನನ್ನ ತಂದೆ, ಹೀಗೆ ಅಂತ 10 ಜನ ಇರ್ತಾರೆ. ಪಿತೃಪಿತಾಮಹ ಪ್ರಪಿತಾಮಹ ಅಂತ ಎಲ್ಲರೂ ಕೂಡ ಇರ್ತಾರೆ. ನಾವೆಲ್ಲರೂ ಕೂಡ ಒಂದೇ ವಂಶದ ಅಣ್ಣ ತಮ್ಮಂದಿರು, ಅಪ್ಪ ಮಗ ಮೊಮ್ಮಗ ಎಲ್ಲರೂ ಕೂಡ ನಾವು ಒಂದೇ ವಂಶದವರು. ಸಮಸ್ಯೆ ಏನು ಅಂತ ಹೇಳಿದ್ರೆ, ನಮ್ಮ ವಂಶದಲ್ಲಿ ಈಗ ಉಳಿದಿರುವವನು ಜರತ್ಕಾರು ಅಂತ ಒಬ್ಬ ಉಳಿದಿದ್ದಾನೆ. ಅವನು ನೋಡಿದರೆ ಮದುವೆನೇ ಆಗಿಲ್ಲ, ಶ್ರಾದ್ದವನ್ನು ಮಾಡಿಲ್ಲ. ಮದುವೆಯಾದರೆ ಮುಂದೆ ವಂಶದಲ್ಲಿ ಪ್ರತಿಯೊಬ್ಬರು ಕೂಡ ಶ್ರಾದ್ದ ಮಾಡ್ತಾ ಬರ್ತಾರೆ. ಆದರೆ ಅವನು ಮದುವೆನೇ ಆಗಿಲ್ಲ, ಶ್ರಾದ್ದವನ್ನು ಮಾಡಿಲ್ಲ. ಹಾಗಾಗಿ ನಮ್ಮ ಮಗನಾದಂತಹ ಜರತ್ಕಾರು ನಮಗೆ ಶ್ರಾದ್ದವನ್ನು ಮಾಡಿಲ್ಲ. ಹಾಗಾಗಿ ನಮಗೇನಾಗಿದೆ, ಇವತ್ತು ಇಂತಹ ಕೆಟ್ಟ ಗತಿ ಬಂದಿದೆ ಎಂಬುದಾಗಿ ಹೇಳ್ತಾರೆ ಅಂತೆ. ಜರತ್ಕಾರುವಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಅವ್ರು ಹೇಳ್ತಾ ಇರೋದು ಯಾರ ಬಗ್ಗೆ? ಅವನ ಬಗ್ಗೆ ಏನೇ. ಅಂದರೆ ಅವರಿಗೆ ಜರತ್ಕಾರು ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಜರತ್ಕಾರುವಿನ ಮುಂದೇನೆ ಬಂದು ನಮ್ಮ ಮಗ ಜರತ್ಕಾರು ಅಂತ, ಅವನು ನಮಗೆ ಶ್ರಾದ್ದವನ್ನು ಮಾಡಿಲ್ಲ, ಹಾಗಾಗಿ ನಮಗೆ ಉತ್ತಮ ಗತಿಯಾಗಿಲ್ಲ ಎಂಬುದಾಗಿ ಹೇಳ್ತಾರೆ. ಆವಾಗ ಜರತ್ಕಾರುವಿಗೆ ತುಂಬ ದುಃಖ ಆಗುತ್ತೆ ಅಂತೆ. ನಾನೇನೋ ಈ ಮದುವೆ ಮಕ್ಕಳು ಮತ್ತು ಇದೆಲ್ಲವೂ ಕೂಡ ಸಂಸಾರದ ಹತ್ತು ಕರೆದುಕೊಂಡು ಹೋಗುತ್ತೆ ಅಂತ ಮದುವೆ ಆಗದೆ ಹಾಗೇ ಇದ್ದುಬಿಟ್ಟೆ. ಇದು ನೋಡಿದರೆ ನಮ್ಮ ಎಲ್ಲ ಪಿತೃಗಳು ಕೂಡ ಏನೋ ಆಗಿದ್ದಾರೆ, ಇವತ್ತು ಸಾಮಾನ್ಯವಾಗಿ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ನಾನು ಮದುವೆಯಾಗಿ ಇವರಿಗೆಲ್ಲರಿಗೂ ಕೂಡ ಶ್ರಾದ್ದವನ್ನು ಮಾಡಲೇಬೇಕು ಎಂಬುದಾಗಿ ತೀರ್ಮಾನ ಮಾಡ್ತಾನೆ ಅಂತೆ. ಕೊನೆಗೆ ಅವ್ರ ಹತ್ತಿರವಾಗಿ ನಮಸ್ಕಾರ ಮಾಡ್ತಾನೆ. ಪಿತೃಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನೀವು ಇವತ್ತು ಯಾರನ್ನು ಬೈತಾ ಇದ್ದೀರೋ ಜರತ್ಕಾರು ಅಂತ, ಆ ಜರತ್ಕಾರುವೇ ನಾನು ಎಂಬುದಾಗಿ ಹೇಳ್ತಾನೆ. ಆವಾಗ ಅವರಿಗೆ ಒಂದು ರೀತಿ ಸಂತೋಷ ಆಗುತ್ತೆ. ನಾವು ಹೇಳ್ತೇವೆ ಆ ರೀತಿಯಾಗಿ ನೀನು ಮಾಡಬೇಕು ಅಂತ ಜರತ್ಕಾರುವಿಗೆ ಹೇಳ್ತಾರೆ. ಜರತ್ಕಾರು ಕೂಡ ಹಾಗೇ ಆಗಲಿ ಅಂತ ಹೇಳ್ತಾನೆ. ಆವಾಗ ಸರಿ ಅಂತ ನೀನು ಮದುವೆ ಆಗಬೇಕು ಅಂತ ಹೇಳ್ತಾರೆ. ಜರತ್ಕಾರುವಿಗೆ ಈ ಮದುವೆ ಮಕ್ಕಳು ಸಂಸಾರ ಯಾವುದೂ ಇಷ್ಟ ಇರೋದಿಲ್ಲ. ಆವಾಗ ಜರತ್ಕಾರ ಒಂದು ಕಂಡೀಷನ್ ಹಾಕ್ತಾನೆ, ನನಗೆ ನನ್ನ ಹೆಸರಿನ ಹೆಂಡತಿಯೇ ಸಿಗಬೇಕು. ನನ್ನ ಹೆಸರು ಜರತ್ಕಾರು, ನನ್ನ ಹೆಂಡತಿಯ ಹೆಸರು ಕೂಡ ಜರತ್ಕಾರು ಅಂತಲೇ ಆಗಿರಬೇಕು. ಹಾಗಂತ ನಾನು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಹುಡುಕೊಂಡು ಹೋಗಿ ಜರತ್ಕಾರು ಎಲ್ಲಿದ್ದ ಹುಡುಕಬಾರ್ದು. ನಾನು ಹುಡುಕಬಾರದು. ನನ್ನ ಹೆಸರಿರುವಂತಹ ಹೆಂಡತಿ ತಾನಾಗಿಯೇ ನನ್ನ ಹತ್ತಿರವನ್ನು ನನಗೆ ಸಿಗಬೇಕು. ಆ ರೀತಿಯಾದಂತಹ ಹೆಣ್ಣು ಸಿಕ್ಕಾಗ ಮಾತ್ರ ನಾನು ಅವಳನ್ನು ಮದುವೆಯಾಗಿ ಅವಳಲ್ಲಿ ಸಂತಾನವನ್ನು ಹುಟ್ಟಿಸಿ ಸಂಸಾರ ಮಾಡೋದಿಲ್ಲ, ಮತ್ತೆ ವಾಪಸ್ ಹೋಗಿಬಿಡ್ತೇನೆ ಕಾಡಿಗೆ. ಮಕ್ಕಳನ್ನು ಹುಟ್ಟಿಸ್ತೇನೆ, ಮತ್ತೆ ವಾಪಸ್ ಕಾಡಿಗೆ ಹೋಗಿಬಿಡ್ತೇನೆ. ಹಾಗಾಗಿ ಇದು ನನ್ನ ಕಂಡೀಷನ್ ಎಂಬುದಾಗಿ ಹೇಳ್ತಾನೆ. ಸರಿ, ಹಾಗೇ ಆಗಲಿ ಅಂತ ಹೇಳ್ತಾರೆ. ಕೊನೆಗೆ ಜರತ್ಕಾರು ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ? ವಾಸುಕಿಗೆ ಗೊತ್ತಾಗುತ್ತೆ ಅಂತೆ. ವಾಸುಕಿ ಅಂಥೇಳಿ ಸರ್ಪಗಳ ರಾಜ, ಸರ್ಪರಾಜನಾದಂತಹ ವಾಸುಕಿಗೆ ಈ ವಿಚಾರ ಗೊತ್ತಾಗುತ್ತೆ. ಕೊನೆಗೆ ಅವನೇನು ಮಾಡ್ತಾನೆ, ಅವನ ತಂಗಿ ಇರ್ತಾಳೆ, ವಾಸುಕಿಯ ತಂಗಿ, ಅವಳ ಹೆಸರು ಏನಾಗಿರುತ್ತೆ? ಜರತ್ಕಾರು ಅಂತ ಆಗಿರುತ್ತೆ. ಹಾಗಾಗಿ ವಾಸುಕಿ ತನ್ನ ತಂಗಿಯಾದಂತಹ ಜರತ್ಕಾರುವನ್ನು ಆ ಜರತ್ಕಾರು ಎಂಬಂತಹ ಬ್ರಾಹ್ಮಣನಿಗೆ ಕೊಟ್ಟು ಮದುವೆಯಾಗುತ್ತೆ. ಆ ಜರತ್ಕಾರು ಎಂಬಂತಹ ದಂಪತಿಗಳಿಗೆ ಹುಟ್ಟಿದಂತಹ ಮಗನೇನೆ ಆಸ್ತಿಕ ಅಂತ. ಯಾಕೆ ಕೊಟ್ಟ ವಾಸುಕಿ ಅಂತ ಹೇಳಿದರೆ, ಪ್ರಧಾನ ಉದ್ದೇಶ, ಮುಂದೆ ಜನಮೇಜಯ ಸರ್ಪಗಳ ಯಾಗವನ್ನು ಮಾಡ್ತಾನೆ. ಸರ್ಪಗಳ ಯಾಗವನ್ನು ಮಾಡಿದಾಗ ನಮ್ಮ ಇಡೀ ಸರ್ಪ ಕುಲಗಳೇ ನಾಶವಾಗಿ ಹೋಗಿಬಿಡುತ್ತೆ. ಹಾಗಾಗಿ ಅದನ್ನು ತಡೆಯುವಂತಹ ಆಸ್ತಿಕ ಎಂಬಂತಹ ಮಗ ಈ ಜರತ್ಕಾರುವಿನಿಂದಾಗಿ ಹುಟ್ಟಬೇಕು ಎಂಬಂತಹ ಉದ್ದೇಶದಿಂದಾಗಿ ತನ್ನ ತಂಗಿಯಾದಂತಹ ಜರತ್ಕಾರುವನ್ನು ಬ್ರಾಹ್ಮಣನಾದಂತಹ ಜರತ್ಕಾರುವಿಗೆ ಕೊಟ್ಟು ಮದುವೆ ಮಾಡಿದ ಯಾರು? ವಾಸುಕಿ ಮಹಾರಾಜ. ಇಷ್ಟೆಲ್ಲ ಆಯಿತು. ಉದಂಕ ಜನಮೇಜನಿಗೆ ಕಿವಿ ಓದಿದ, ನೀನು ಹೋಗಿ ಸರ್ಪಯಾಗವನ್ನು ಮಾಡು ಅಂತ. ಸರ್ಪಯಾಗವನ್ನು ನಿಲ್ಲಿಸಲಿಕ್ಕೆ ಅಂತ ವಾಸುಕಿ ಜರತ್ಕಾರುವಿಗೆ ತನ್ನ ತಂಗಿಯಾದಂತಹ ಜರತ್ಕಾರವನ್ನು ಕೊಟ್ಟು
ಅವಳಲ್ಲಿ ಆಸ್ತಿಕ ಎಂಬಂತಹ ಯಜ್ಞವನ್ನು ತಡೆಯುವಂತಹ ವ್ಯಕ್ತಿ ಹುಟ್ಟಲಿಕ್ಕೆ ಕಾರಣ ಆದ. ಹೀಗೆ ಇಷ್ಟ ಆಯಿತು. ಇದರಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ, ಆ ಜರತ್ಕಾರುವಿನ ಪಿತೃಗಳು ಜರತ್ಕಾರುವಿಗೆ ಹೇಳಿದಂತಹ ಒಂದು ಮಾತು, ನೀನು ಮಕ್ಕಳನ್ನು ಪಡೆಯಬೇಕು, ಮಕ್ಕಳನ್ನು ಪಡೆಯದೇ ಹೋದರೆ ನಿನಗೆ ಸದ್ಗತಿ ಆಗೋದಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಇದೇ ಸಂದರ್ಭ ಭಾಗವತದಲ್ಲಿ ಬರುತ್ತೆ. ಭಾಗವತದಲ್ಲಿ ಒಬ್ಬ ಅಂಗರಾಜ ಅಂತ, ಅಂಗರಾಜ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾನೆ. ಯಾಗವನ್ನು ಮಾಡಬೇಕಾದ್ರೆ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಯಜ್ಞಯಾಗಾದಿಗಳು ಅಂತ ಹೇಳಿದ್ರೆ ಸಾಕ್ಷಾತ್ ದೇವತೆಗಳೇನೆ ತಾವಾಗಿಯೇ ಬಂದು ಹವಿಸ್ಸನ್ನು ಸ್ವೀಕಾರ ಮಾಡ್ತಾಯಿದ್ದು, ನೇರವಾಗಿ ಬಂದು. ಅಂಗ ಮಹಾರಾಜ ಯಾಗ ಮಾಡಲಿಕ್ಕೆ ಶುರು ಮಾಡ್ತಾನೆ, ದೇವತೆಗಳು ಯಾರು ಕೂಡ ಬರೋದೇ ಇಲ್ಲ ಅಂತೆ ಹವಿಸ್ಸನ್ನು ಸ್ವೀಕಾರ ಮಾಡಲಿಕ್ಕೆ. ಅಲ್ಲಿದ್ದಂತಹ ಋಷಿಗಳಿಗೆ, ರಾಜನಿಗೆ, ಜನರಿಗೆಲ್ಲ ತುಂಬ ಆಶ್ಚರ್ಯ ಆಗುತ್ತೆ. ಆವಾಗ ಅಲ್ಲಿದ್ದಂತಹ ಪುರೋಹಿತರು ಹೇಳ್ತಾರೆ, ಮಂತ್ರದಲ್ಲಿ ಆಗಲಿ ತಂತ್ರದಲ್ಲಿ ಆಗಲಿ ನಿನ್ನ ಭಕ್ತಿಯಲ್ಲಾಗಲಿ ಯಾವುದೇ ಲೋಪ ದೋಷ ಏನೂ ಇಲ್ಲ, ಆದರೆ ಒಂದೇ ಒಂದು ಕಾರಣ, ನಿನಗೆ ಮಕ್ಕಳಾಗಿಲ್ಲ, ಹಾಗಾಗಿ ದೇವತೆಗಳು ಬರ್ತಾ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮಕ್ಕಳಾಗದೇ ಹೋದರೆ ಸ್ವರ್ಗವನ್ನು ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ದೇವತೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದೇ ಸಂದರ್ಭ ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಇನ್ನು ಪಾಂಡವರು ಹುಟ್ಟಿರೋದಿಲ್ಲ ಸಂದರ್ಭದಲ್ಲಿ ಋಷಿಗಳೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತಾ ಇರ್ತಾರೆ. ಪಾಂಡು ಮಹಾರಾಜ ಮತ್ತು ಕುಂತಿ ಬದರಿಕಾಶ್ರಮದಲ್ಲಿ ಇರ್ತಾರೆ. ಆವಾಗ ಪಾಂಡು ಮಹಾರಾಜನಿಗೆ ಈ ಒಂದು ಶಾಪ ಬಂದಿರುತ್ತೆ, ನೀನು ಸ್ತ್ರೀ ಸಂಘವನ್ನು ಮಾಡಿದರೆ ನಿನಗೆ ಮರಣ ಅಂತ. ಆವಾಗ ಪಾಂಡು ಮಹಾರಾಜ ಜೀವನದ ಮೇಲೆ ವಿರಕ್ತಿ ಬಂದು ನಾನು ಕೂಡ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೊರಟು ಬಿಡ್ತಾನೆ. ಆವಾಗ ಅಲ್ಲಿ ಇದ್ದಂತಹ ಋಷಿಗಳು ಹೇಳ್ತಾರೆ, ಮಕ್ಕಳಾದಂಥವರಿಗೆ ಮಾತ್ರ ಸ್ವರ್ಗಕ್ಕೆ ಪ್ರವೇಶ, ನಿನಗೆ ಮಕ್ಕಳಾಗಿಲ್ಲ, ಹಾಗಾಗಿ ನಿನಗೂ ಕೂಡ ಸ್ವರ್ಗ ಇಲ್ಲ ಅಂತ ಹೇಳ್ತಾರೆ. ಹೀಗೆ 3 ಪ್ರಸಂಗಗಳು, ಒಂದು ಅಂಗ ಮಹಾರಾಜನ ಚರಿತ್ರೆ, ಇನ್ನೊಂದು ಜರತ್ಕಾರುವಿನ ಚರಿತ್ರೆ, ಇನ್ನೊಂದು ಪಾಂಡು ಮಹಾರಾಜನ ಚರಿತ್ರೆ. ಈ ಚರಿತ್ರೆಯನ್ನು ನಾವು ಸ್ಥೂಲವಾಗಿ ನೋಡಿದಾಗ ಏನು ನಮಗೆ ಅನಿಸುತ್ತೆ, ಮಕ್ಕಳಾದವರಿಗೆ ಮಾತ್ರ ಸ್ವರ್ಗ, ಉತ್ತಮ ಲೋಕಗಳು, ಮಕ್ಕಳಾಗದೆ ಹೋದರೆ ಸ್ವರ್ಗ ಇವೆಲ್ಲವೂ ಕೂಡ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ, ನರಕಕ್ಕೆ ಬೀಳಬೇಕಾಗತ್ತೆ ಎನ್ನುವಂತಹ ಸಾಮಾನ್ಯವಾದಂತಹ ಸಂದೇಹ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಇದನ್ನು ಗಮನಿಸಿದಂತಹ ನಮ್ಮ ಆಚಾರ್ಯರಾದಂತಹ ಮಧ್ವಾಚಾರ್ಯರು ಅವರು ಒಂದು ಮಾತನ್ನು ಹೇಳ್ತಾರೆ, ಅನಪತ್ಯೋಪಿ ಧರ್ಮಾತ್ಮ ಲೋಕಜಿನ್ ನಾತ್ರ ಸಂಶಯ ಅಂತ. ಮಕ್ಕಳಾಗದೆ ಹೋದರೂ ಕೂಡ ಏನಾಗಿರುತ್ತೆ, ಅವರಿಗೆ ಸದ್ಗತಿಯನ್ನು ಪಡೆಯಲಿಕ್ಕೆ ಅವಕಾಶ ಇದೆ ಅಂತ. ಹೇಗೆ ಅಂತ ಹೇಳಿದರೆ, ಅವರು ಮಾಡಿದಂತಹ ಧರ್ಮ ಕಾರ್ಯಗಳೇನೆ ಅವರನ್ನು ರಕ್ಷಣೆ ಮಾಡುತ್ತೆ. ಅವರು ತಾವು ಬದುಕಿದ್ದಾಗ ಮಾಡಿದಂತಹ ದಾನ, ಧರ್ಮ, ಏಕಾದಶಿ ಮುಂತಾದಂತಹ ವ್ರತ, ಉಪವಾಸ, ತೀರ್ಥಕ್ಷೇತ್ರ ಯಾತ್ರೆ, ಪ್ರತಿನಿತ್ಯ ದೇವರ ಪೂಜೆ ಮುಂತಾದಂತಹ ಧರ್ಮ ಕಾರ್ಯಗಳು ಏನಿದ್ದಾವೆ, ಆ ಧರ್ಮ ಕಾರ್ಯಗಳೇನೆ ಅವರಿಗೆ ಮಕ್ಕಳಾಗದೆ ಹೋದರೂ ಕೂಡ ಅವರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತವೆ. ಆದ್ದರಿಂದಾಗಿ ಮಕ್ಕಳಾಗದವರು ಯಾರೂ ಕೂಡ ನಮಗೆ ಸದ್ಗತಿ ಇಲ್ಲ ಎಂಬುದಾಗಿ ಚಿಂತೆ ಪಡಬೇಕಾಗಿಲ್ಲ. ಮಧ್ವಾಚಾರ್ಯರು ಹೇಳಿದಂತೆ ಅನಪತ್ಯೋಪಿ ಧರ್ಮಾತ್ಮ ಲೋಕಜಿನ್ನಾತ್ರ ಸಂಶಯ ಅಂತ, ತಾವು ಮಾಡುವಂತಹ ಧರ್ಮ ಕಾರ್ಯದಿಂದಾಗಿ ಅವರಿಗೆ ಸದ್ಗತಿ ಎಂಬುದು ಆಗೇ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಇದು ಆಚಾರ್ಯರು ಕೊಟ್ಟಂತಹ ನಿರ್ಣಯ. ಹಾಗಾದರೆ ಈ 3 ಕಥೆಗಳ ಆಂತರ್ಯ ಏನು? ಅಲ್ಲಿ ಇದ್ದಂತಹ ಎಲ್ಲ ಋಷಿಗಳು ಕೂಡ ಹೇಳಿದ್ದೇನು, ಮಕ್ಕಳಾಗದೆ ಹೋದರೆ ಇದು ಇಲ್ಲ, ಒಂದು ಸ್ವರ್ಗ ಇಲ್ಲ ಅಂತ. ಹಾಗಾದರೆ ಆ ಮಾತಿನ ಅರ್ಥ ಏನು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಮೊದಲನೇದಾಗಿ ಜರತ್ಕಾರುವಿಗೆ ಅವನ ಪಿತೃಗಳು ಹೇಳಿದರು, ನಿನಗೆ ಮಕ್ಕಳಾಗದೆ ಹೋದರೆ ನಮಗೆ ಉದ್ಧಾರ ಆಗೋದಿಲ್ಲ ಅಂತ. ಆ ರೀತಿಯಾಗಿ ಅವರು ಯಾಕೆ ಹೇಳಿದರು ಅಂತ ಹೇಳಿದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಜರತ್ಕಾರು ಪರಮಾತ್ಮನ ಸಂಕಲ್ಪ ಇತ್ತು, ಜರತ್ಕಾರುವಿನಲ್ಲಿಯೇ ಆಸ್ತಿಕ ಹುಟ್ಟಬೇಕು ಅಂತ. ಒಂದು ವೇಳೆ ಆಸ್ತಿಕನಿಗೆ ಜರತ್ಕಾರುವಿಗೆ ಅವನ ಪೂರ್ವಿಕರು ಪಿತೃಗಳು ಬಂದು ಈ ರೀತಿಯಾಗಿ ನನಗೆ ಮಕ್ಕಳಾಗಿಲ್ಲ, ಮಕ್ಕಳಾಗದೆ ಹೋದರೆ ನನ್ನ ಉದ್ಧಾರ ಆಗೋದಿಲ್ಲ ಅಂತ ಬಂದು ಹೇಳದೆ ಹೋಗಿದ್ದರೆ ಅವನು ಖಂಡಿತವಾಗಿ ಮದುವೆ ಆಗ್ತಾನೇ ಇರಲಿಲ್ಲ. ಮದುವೆ ಆಗದೇ ಹೋಗಿದ್ದರೆ ಆಸ್ತಿಕ ಹುಟ್ಟತಾನೇ ಇರಲಿಲ್ಲ. ಆಸ್ತಿಕ ಹುಟ್ಟದೇ ಹೋಗಿದ್ದರೆ ಸಮಗ್ರ ಸರ್ಪಗಳ ಕುಲವೇನೆ ನಾಶವಾಗಿ ಹೋಗ್ತಾ ಇತ್ತು, ಬೆಂಕಿಯಲ್ಲಿ ಬಿದ್ದು. ಹಾಗಾಗಿ ಜರತ್ಕಾರುವಿಗೆ ಏನಾದರೂ ಮಾಡಿ ಮದುವೆ ಮಾಡಿಸಬೇಕು ಎಂಬಂಥ ಉದ್ದೇಶದಿಂದಾಗಿ ದೇವತೆಗಳು ಅವನ ಪಿತೃಗಳಲ್ಲಿ ನಿಂತುಕೊಂಡು ಈ ರೀತಿಯಂಥ ಮಾತನ್ನು ಆಡಿಸಿದರು, ಮಕ್ಕಳಾಗದೆ ಹೋದರೆ ಸ್ವರ್ಗ ಸಿಗೋದಿಲ್ಲ ಅಂತ. ಇದು ಒಂದು ಅಂಶ. ಎರಡನೆಯದ್ದು ಅಂಗ ಮಹಾರಾಜನ ಕತೆ. ಅಂಗ ಮಹಾರಾಜನಿಗೆ ಪುರೋಹಿತರು ಹೇಳ್ತಾರೆ, ಮಕ್ಕಳಾಗದೆ ಹೋದರೆ
ದೇವತೆಗಳ ಬಂದು ಆಹುತಿಯೇ ಸ್ವೀಕಾರ ಮಾಡೋದಿಲ್ಲ ಅಂತ. ಆ ರೀತಿಯಾಗಿ ಯಾಕೆ ಹೇಳಿದರು ಅಂತ ಹೇಳಿದ್ರೆ, ಮುಂದೆ ಅಂಗ ಮಹಾರಾಜ ಅವನ ಮಗ ಯಾರು ಅಂತೇಳಿ ಪೃಥುಚಕ್ರವರ್ತಿ ಅಂತ. ಯಾವ ಪೃಥುಚಕ್ರವರ್ತಿಯಿಂದಾಗಿಯೇ ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು. ಅಂತಹ ಪೃಥುಚಕ್ರವರ್ತಿಯ ಜನನ ಅಂಗ ಮಹಾರಾಜದಲ್ಲಿ ಆಗಬೇಕಾಗಿತ್ತು. ಹಾಗಾಗಿ ಅವರೇನು ಮಾಡ್ತಾರೆ, ಅವನಿಗೆ ಅಂಗ ಮಹಾರಾಜನಿಗೆ ಮಕ್ಕಳನ್ನು ಪಡೆಯುವಂತಹ ಆಸಕ್ತಿಯೇ ಇರಲಿಲ್ಲ. ಆದರೆ ಅವನಿಗೆ ಆಸೆ ಏನು, ಸ್ವರ್ಗ ಬೇಕು ಅಂತ. ಅದಕ್ಕೆ ಋಷಿಗಳು ಹೇಳ್ತಾರೆ, ನಿನಗೆ ಯಜ್ಞ ಎಂಬುದು ಸ್ವರ್ಗವನ್ನು ಕೊಡಬೇಕು ಅಂತ ಹೇಳಿದರೆ ನೀನು ಅದಕ್ಕಿಂತ ಮೊದಲು ಒಂದು ಯಜ್ಞವನ್ನು ಮಾಡಿ ಅದರಿಂದಾಗಿ ಮಕ್ಕಳನ್ನು ಪಡೆಯಬೇಕು. ಮಕ್ಕಳನ್ನು ಪಡೆದಾಗ ಮುಂದೆ ನೀನು ಸ್ವರ್ಗವನ್ನು ಪಡೆಯಬಹುದು ಎಂಬುದಾಗಿ ಹೇಳ್ತಾರೆ. ಹೀಗೆ ಪೃಥುಚಕ್ರವರ್ತಿ ಎಂಬಂತಹ ಶ್ರೇಷ್ಠ ಚಕ್ರವರ್ತಿ ಭೂಮಿಯಲ್ಲಿ ಹುಟ್ಟಬೇಕು ಎಂಬಂತಹ ಕಾರಣದಿಂದಾಗಿ ದೇವತೆಗಳು ಆ ಋಷಿಗಳ ಮೂಲಕ ಮಕ್ಕಳಾಗದೆ ಹೋದರೆ ಸ್ವರ್ಗ ಸಿಗೋದಿಲ್ಲ ಅಂತ ಹೇಳಿದರು. ಮೂರನೆಯದ್ದು ಪಾಂಡು ಮಹಾರಾಜನ ಚರಿತ್ರೆ. ಇಲ್ಲಿಯೂ ಕೂಡ ಅದೇ ಪ್ರಸಂಗ. ಒಂದು ವೇಳೆ ಪಾಂಡು ಮಹಾರಾಜ ಸತ್ತು ಹೋಗಿಬಿಟ್ಟಿದ್ದರೆ ಪಾಂಡವರು ಹುಟ್ಟಲಿಕ್ಕೆ ಅವಕಾಶನೇ ಇರಲಿಲ್ಲ. ಮೂಲತಃ ನೋಡಿದರೆ ಪಾಂಡು ಮಹಾರಾಜನಿಂದಾಗಿ ಪಾಂಡವರು ಹುಟ್ಟಿದ್ದೇ ಅಲ್ಲ, ದೇವತೆಗಳ ಒಂದು ಅನುಗ್ರಹದಿಂದಾಗಿ ಹುಟ್ಟಿದ್ದು. ಯಮಧರ್ಮರಾಜನ ಅನುಗ್ರಹದಿಂದಾಗಿ, ಯುಧಿಷ್ಠಿರ, ವಾಯುದೇವರಿಂದಾಗಿ, ಭೀಮಸೇನ ಎಲ್ಲರೂ ಕೂಡ ಹುಟ್ಟಿದ್ದು. ಆದರೆ ಎಲ್ಲವೂ ಕೂಡ ಯಾವಾಗಾಗಿದ್ದು, ಪಾಂಡು ಮಹಾರಾಜ ಇದ್ದಾಗ. ಒಂದು ವೇಳೆ ಪಾಂಡು ಮಹಾರಾಜ ಸತ್ತು ಹೋಗಿಬಿಟ್ಟಿದ್ದರೆ ಕುಂತಿ ಏನಾಗ್ತಾ ಇದ್ಲು, ವಿಧವೆ ಆಗ್ತಾ ಇದ್ಲು. ಅಂತಹ ವಿಧವೆಯಲ್ಲಿ ಹುಟ್ಟಿದಂತಹ ಮಕ್ಕಳು ಅಂತ ಇಡೀ ಜಗತ್ತು ಮುಂದೆ ಪಾಂಡವರನ್ನು ತಿರಸ್ಕಾರ ಭಾವನೆಯಿಂದಾಗಿ ನೋಡ್ತಾ ಇತ್ತು. ಹಾಗಾಗಿ ಪಾಂಡು ಮಹಾರಾಜನಿಗೆ ಎಲ್ಲ ಮುನಿಗಳು ಕೂಡ ಹೇಳಿದ್ದೇನು, ಮಕ್ಕಳಾಗದವರಿಗೆ ಸ್ವರ್ಗದಲ್ಲಿ ಪ್ರವೇಶ ಇಲ್ಲ ಎಂಬುದಾಗಿ ಅಲ್ಲೇ ನಿಲ್ಲಿಸಿದರು. ಮುಂದೆ ಅವನಿಗೆ ಮಕ್ಕಳಾಯಿತು, ಅಂದರೆ ಪಾಂಡವರೆಲ್ಲರೂ ಕೂಡ ಹುಟ್ಟಿದರು. ಮುಂದೆ ಅವನು ಸ್ವರ್ಗಕ್ಕೆ ಪ್ರಯಾಣ ಮಾಡಿದ. ಹಾಗಾಗಿ ಈ ಮೂರು ಪ್ರಸಂಗಗಳಲ್ಲಿ ನಾವು ಸುಮ್ಮನೆ ಮೇಲ್ನೋಟಕ್ಕೆ ನೋಡಿದರೆ ಮಕ್ಕಳಾಗದವರಿಗೆ ಸದ್ಗತಿಯೇ ಇಲ್ಲ ಅಂತ ಕಾಣಿಸುತ್ತೆ. ಆದರೆ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯ ಕೊಡ್ತಾರೆ, ಅನಪತ್ಯೋಪಿ ಧರ್ಮಾತ್ಮ ಲೋಕಜಿನ್ನಾತ್ರ ಸಂಶಯ ಅಂತ. ಇದರಲ್ಲಿ ಸಂಶಯವನ್ನೇ ಮಾಡಬೇಡಿ, ಮಕ್ಕಳಾಗದೇ ಹೋದರೂ ಕೂಡ ನೀವು ಮಾಡಿದಂತಹ ಧರ್ಮ ಕಾರ್ಯಗಳಿಂದಾಗಿ ನಮಗೆ ಮಕ್ಕಳಾಗೇ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಆ ಮೂರು ಪ್ರಸಂಗದಲ್ಲಿಯೂ ಕೂಡ ಹೇಳಿದ್ದು, ಅವರಿಂದಾಗಿ ಮುಂದೆ ಒಬ್ಬ ಉತ್ತಮ ಸಂತಾನ ಎಂಬುದು ಜಗತ್ತಿಗೆ ಬೇಕಾಗಿತ್ತು. ಆಸ್ತಿಕ ಎಂಬಂತಹ ಜರತ್ಕಾರ್ಯನ ಮಗ ಹುಟ್ಟಬೇಕಾಗಿತ್ತು. ಅಂಗ ಮಹಾರಾಜನಿಂದಾಗಿ ಪೃಥುಚಕ್ರವರ್ತಿ ಹುಟ್ಟಬೇಕಾಗಿತ್ತು. ಪಾಂಡು ಮಹಾರಾಜನಲ್ಲಿ ಪಾಂಡವರು ಹುಟ್ಟಬೇಕಾಗಿತ್ತು. ಈ ಒಂದು ಉದ್ದೇಶದಿಂದಾಗಿ ಋಷಿಮುನಿಗಳು, ದೇವತೆಗಳೆಲ್ಲರೂ ಕೂಡ ಮಕ್ಕಳಾಗದೆ ಹೋದರೆ ನಿಮಗೆ ಉದ್ಧಾರ ಆಗೋದಿಲ್ಲ ಎಂಬುದಾಗಿ ಹೇಳಿದ್ದು ಹೊರತು ಅದರ ತಾತ್ಪರ್ಯ ಆ ರೀತಿಯಾಗಿ ಅಲ್ಲ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಇಲ್ಲಿಗೆ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.